ಹಲೋ ಗೈಜ್, ಹೆಂಗಿದ್ದೀರಾ ಗೈಜ್? ಹಲೋ ಗೈಜ್, ಹೆಂಗಿದ್ದೀರಾ ಗೈಜ್? ಹಲೋ ಎವ್ರಿವನ್. ಹಿಂದಿನ ಕ್ಲಾಸಲ್ಲಿ ನಾವು ಎಲ್ಲಿವರೆಗೂ ಮುಗಿಸಿದ್ವಿ? ಹಿಂದಿನ ಕ್ಲಾಸಲ್ಲಿ ಇದಾಗಿತ್ತಲ್ಲ, ಮೋಹಿನಿ ಅಟ್ಟಂವರೆಗೂ ಆಗಿತ್ತು. ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ, ಹ್ಯಾಂಡ್ ಗೆಸ್ಚರ್ ಬಗ್ಗೆ ಎಲ್ಲ ನೀಟಾಗಿ ಹೇಳಿದ್ದೆ. ಹಾಗೆ ಈ ಕ್ಲಾಸಲ್ಲಿ ಕೂಡ ಟ್ರಿಕ್ಸ್ ಜೊತೆಗೆ, ಯಾಕಂತಂದ್ರೆ ಸ್ಟ್ಯಾಟಿಕ್ ಜಿ ಕೆ ನಿಮ್ಗೆ ಟ್ರಿಕ್ಸ್ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದ್ರೆ ಫ್ಯಾಕ್ಟ್ನ ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಇವತ್ತು ಕಥಕ್ಕು. ಸೊ ಇದೊಂದು ಕ್ಲಾಸು, ಇನ್ನೊಂದು ಕ್ಲಾಸು, ನೆಕ್ಸ್ಟ್ ಕ್ಲಾಸಿಗೆ ಅಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮುಗೀತು. ಯಾಕಂದ್ರೆ 8 ಕ್ಲಾಸಿಕಲ್ ಡ್ಯಾನ್ಸ್ ಇರೋದು. ಈಗ ಎರಡನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಿಗೆ 3 ಹಾಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಕ್ಲಾಸಿಕಲ್ ಡ್ಯಾನ್ಸ್ 8 ಕೂಡ ಮುಗಿಯುತ್ತೆ ನಿಮ್ದು. ನೀವು ಆರಾಮ್ಸೆ ಕ್ಲಾಸಿಕಲ್ ಡ್ಯಾನ್ಸಿಗೆ ಸಂಬಂಧಪಟ್ಟಂತೆ ಏನೇ ಕ್ವಶನ್ ಬಂದರೂ ಆರಾಮ್ಸೆ ಇದೇ ಅಷ್ಟರಲ್ಲಿ ಕವರ್ ಮಾಡ್ಬಿಡ್ಬೋದು. ಯಾಕಂತಂದ್ರೆ ಎಲ್ಲದೂ ಆಲ್ಮೋಸ್ಟ್ ಕವರ್ ಆಗಿದೆ. ಓಕೆನಾ? ಈಗ ಸ್ಟಾರ್ಟ್ ಮಾಡುವ. ಒಂದೇ ನಿಮಿಷ. ಓಕೆ, ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾವ್ದಿದು? ಕಥಕ್ಕಳಿ. ಕಥಕ್ಕಳಿಯನ್ನ ನೋಡ್ತಾ ಇದ್ದೀರಾ. ಎಲ್ಲಿದ್ದು? ಕೇರಳ. ಕಥಕ್ಕು ಇದೆ ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ಬರುತ್ತೆ ಕಥಕ್. ಕಥಕ್ ಉತ್ತರ ಪ್ರದೇಶ, ಕಥಕ್ಕಳಿ ಕೇರಳ. ಕಥಕ್ಕಳಿ ಕೇರಳ, ಳಾಳಿ. ಕಥಕ್ಕು ಉತ್ತರ ಪ್ರದೇಶ. ನಿಮಗೆ ಉತ್ತರ ಪ್ರದೇಶ ಮತ್ತೆ ಕೇರಳದಲ್ಲಿ ಕಥಕ್ ಯಾವ್ದ್ರದ್ದು, ಕಥಕ್ಕಳಿ ಯಾವ್ದ್ರದ್ದು, ಈ ತರ ಕನ್ಫ್ಯೂಸ್ ಆದ್ರೆ ಇಲ್ಲೇ ತೋರಿಸ್ತೇನೆ ನಾನು. ನೋಡ್ದ? ಕಥಕ್ಕಳಿ ಕೇರಳ. ಓಕೆನಾ? ಮ್ಯಾಚ್ ಆಯ್ತಾ? ಇನ್ನು ಉಳಿದಿದ್ದು ಯಾವ್ದಾದ್ರು? ಕಥಕ್ಕು ಉತ್ತರ ಪ್ರದೇಶದ. ಓಕೆನಾ? ಓಕೆ, ಇಲ್ಲಿ ಇದು ಹೆಂಗೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ, ಕಥಾ ಸ್ಟೋರಿ. ಕಥೆ ಅಂದ್ರೆ ನಮ್ಮ ಕನ್ನಡದಲ್ಲೂ ಸ್ಟೋರಿನೇ ಅಲ್ವಾ? ಸೊ ಕಥಾ ಸ್ಟೋರಿ. ನಾನು ಕನ್ನಡದಲ್ಲಿ ಅಷ್ಟು ಬರ್ದಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟ ಇದು ಇದು ಏನಂತ ಸ್ಲೈಡ್ ಆಗತ್ತೆ, ಟೈಮ್ ಕೂಡ ಲೆಂದಿ ಆಗತ್ತೆ. ನಾನು ಈ ಟಚ್ ಪ್ಯಾಡ್ ಬಂದ್ಮೇಲೆ ಏನ್ ಮಾಡ್ತೀನಿ, ನಿಮಗೆ ಬರೆದು ಇಲ್ಲೇ ಸ್ಕ್ರೀನ್ ಮೇಲೆ ಕನ್ನಡದಲ್ಲೇ ಬರೆದು ಬಿಡ್ತೀನಿ. ಬಟ್ ಈಗ ಇಷ್ಟು ಇದನ್ನೆಲ್ಲ ನೋಡ್ರಿ, ಕಥಕ್ಕಳಿ ಇಂಗ್ಲೀಷಲ್ಲಿ ಬರೆದ್ರು ಕಥಕ್ಕಳಿನೇ, ಕನ್ನಡದಲ್ಲಿ ಬರೆದ್ರು ಕಥಕ್ಕಳಿನೇ. ಲೆಟರ್ಸ್ ಅಷ್ಟೇ ಇಂಗ್ಲೀಷ್ ಅಲ್ವಾ? ಏನ್ ಡಿಫ್ರೆನ್ಸ್ ಇಲ್ಲ. ನಾನು ಇಂಗ್ಲೀಷಾಗೇನು ಬರೀ ಇಂಗ್ಲೀಷ್ ನಿಮ್ಗೆ ಅರ್ಥ ಆಗದೆ ಇರೋ ತರ ಬರಲಿಲ್ಲ. ಲೆಟರ್ ಅಷ್ಟೇ ಇಂಗ್ಲೀಷು. ಸೊ ನಾನು ನಿಮಗೆ ಹೇಳೋದು ಬೇರೆ, ಕನ್ನಡದಲ್ಲೇ ಹೇಳ್ತಾ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಲ್ಲದೆ ಟ್ರಿಕ್ಸ್ನೆಲ್ಲ ನೋಡ್ಬಿಟ್ರೆ ನೀವು ಎಲ್ಲ ಕನ್ನಡದಲ್ಲೇ ಇದೆ. ನಾನು ಟ್ರಿಕ್ಸ್ ಕನ್ನಡದಲ್ಲಿ ಹಾಕಿದ್ದೀನಿ. ಯಾಕಂತಂದ್ರೆ ಕನ್ನಡದೇ ನಮಗೆ ಹಾರ್ಟಿಗೆ ಮುಟ್ಟೋದು, ಅದು ಭಾಳ ಚೆನ್ನಾಗಿ ನೆನಪಿರುತ್ತೆ. ಬಟ್ ನೀವು ಸ್ಟಡಿನ ಹೆಂಗ್ ಮಾಡಿದ್ರು ಒಂದೇ ಅಲ್ವಾ? ಸೊ ಓಕೆ, ಕಥಾ ಅಂತಂದ್ರೆ ಸ್ಟೋರಿ, ಕಥೆ ಅಂದ್ರೆ ನಮ್ದು ಸ್ಟೋರಿ ಅಲ್ವಾ? ಅದೇ ಕಳಿ ಅಂತಂದ್ರೆ ಪರ್ಫಾರ್ಮೆನ್ಸ್. ಈ ತರನು ಕೊಡ್ತಾರೆ. ಈಗ ಸ್ಟೇಟ್ಮೆಂಟ್ ಕ್ವಶನ್ ಇರ್ತದೆ, ಕಥಕ್ಕಳಿ ಈಸ್ ಅ ಡಾನ್ಸ್ ಫ್ರಮ್ ಕೇರಳ ಅಂತ. ನಮ್ಗೆ ಗೊತ್ತಿರೋದೇ ಕೇರಳ ಒಂದೇ ಆಗಿರುತ್ತೆ, ಕಥಕ್ಕಳಿ ಕೇರಳದ ಅಂತೇಳಿ. ಬಟ್ ಒಳಗಡೆ ಏನೂ ಗೊತ್ತಿರಲ್ಲ. ಬಟ್ ಹೀಗೆ ಕೊಟ್ಟಿರ್ತಾರೆ, ಕಥಕ್ಕಳಿ ಇಸ್ ಅ ಡ್ಯಾನ್ಸ್ ಫ್ರಮ್ ಕೇರಳ. ಕೇರಳದ ಒಂದು ಡ್ಯಾನ್ಸ್ ಆಗಿದ್ದು, ಇದರಲ್ಲಿ ಕಥಾ ಎಂದರೆ ಸ್ಟೋರಿ ಮತ್ತು ಕಳಿ ಎಂದರೆ ಪ್ರದರ್ಶನ. ಪರ್ಫಾರ್ಮೆನ್ಸ್ ಅಂದ್ರೆ ಪ್ರದರ್ಶನ ಅಂತ ಮಾಡ್ಕೊಳ್ರಿ. ಓಕೆ, ಕನ್ನಡದಲ್ಲಿ ಪ್ರದರ್ಶನ. ಕಳಿ ಎಂದರೆ ಪ್ರದರ್ಶನ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಸರಿಯಾ ತಪ್ಪ ನಿಮ್ಗೆ ಗೊತ್ತಾಗಬೇಕಲ್ವಾ? ಸೊ ಹಾಗಾಗಿ ಇದ್ರ ಬೇಸಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಅಂತಲ್ಲ, ಇಂಪಾರ್ಟೆಂಟ್ ಯಾರೋ, ಇಂಪಾರ್ಟೆಂಟ್ ಇವರು. ಓಕೆ, ಹೇಳ್ತೀನಿ ನಾನು ಅದನ್ನು. ಓಕೆ, ಈಗ ಫೇಸು ಗ್ರೀನ್ ಕಲರ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಫೇಸ್ ಇರುತ್ತೆ. ಓಕೆನಾ? ಇದು ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ, ಗ್ರೀನ್ ಕಲರ್ ಫೇಸ್ ಆಗಿ. ಇದು ಫೇಸ್ಗೆ ಪೇಂಟ್ ಮಾಡ್ತಾರೆ ಅನ್ಸುತ್ತೆ. ಈ ಸುತ್ತ ಇದನ್ನ ಎಕ್ಸ್ಟ್ರಾ ಹಾಕೊಂತಾರೆ ಅನ್ಸುತ್ತೆ, ಅಥವಾ ಫುಲ್ ಮಾಸ್ಕ್ ಅನ್ಸುತ್ತೆ. ಅದು ಗೊತ್ತಿದ್ದವ್ರು ಹೇಳ್ರಿ. ಓಕೆ, ಫೇಸ್ ಗ್ರೀನ್ ಕಲರ್ ಇರುತ್ತೆ. ಅದು ಏನ್ ಮಾಡುತ್ತೆ? ಸ್ಟ್ರೆಂತ್ ಅನ್ನ, ಗ್ರೀನ್ ಕಲರ್ ಏನ್ ಮಾಡುತ್ತೆ? ಸ್ಟ್ರೆಂತ್ ಅನ್ನ ಸೂಚಿಸುತ್ತೆ. ರೆಪ್ರೆಸೆಂಟ್ ಸ್ಟ್ರೆಂತ್ ಅನ್ನ ಸೂಚಿಸುತ್ತೆ. ಅದು ಹಿಂಗೂ ಕೊಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಕಥಕ್ಕಳಿಯಲ್ಲಿ ಹಸಿರು ಬಣ್ಣದ ಮುಖವು ಸಾಮರ್ಥ್ಯವನ್ನು ಅಥವಾ ಸ್ಟ್ರೆಂತ್ ಅನ್ನು ಸೂಚಿಸುತ್ತದೆ. ಸ್ಟ್ರೆಂತ್ ಅಂದ್ರೆ ಬೇಕಾದ್ರೆ ಕನ್ನಡದ ಗೊತ್ತಾಗಿಲ್ಲ ಅಂದ್ರೆ ಸಾಮರ್ಥ್ಯ ಅಂತ ತಿಳ್ಕೊಳ್ರಿ. ಸೊ ಸ್ಟ್ರೆಂತ್ ಅನ್ನು ಸೂಚಿಸುತ್ತದೆ. ಓಕೆನಾ? ಗ್ರೀನ್ ಕಲರ್ಡ್ ಸ್ಟ್ರೆಂತ್ ಅನ್ನ ಸೂಚಿಸುತ್ತದೆ. ನೆಕ್ಸ್ಟ್ ಸಾಮರ್ಥ್ಯ ಅಂತ ಬೇಕಿದ್ರೆ ನೀವು ಇಲ್ಲಿ ಬರ್ಕೋಬಹುದು. ಬಟ್ ಸ್ಟ್ರೆಂತ್ ಸಾಕು. ಆಕ್ಚುಲಿ ಇಂಗ್ಲಿಷಲ್ಲಿ ನೀವು ಅಟೆಂಪ್ಟ್ ಮಾಡಬೇಕು ಜಿ ಕೆ ಎಲ್ಲದನ್ನು. ಯಾಕಂತಂದ್ರೆ CGL CHSL ಬರೀಬೇಕಂತಂದ್ರೆ GD ಒಂದು ಸೆಲೆಕ್ಷನ್ ಮಾಡ್ಕೊಂಡ್ರೆ ಸಾಕ. GD ಯಾರು ಕನ್ನಡದಲ್ಲಿ ಸೆಲೆಕ್ಷನ್ ಮಾಡ್ಕೊಂತಾರೆ ಅವರೇ ಆಗ್ಬೋದು. ನೀವು CHSL CGL ಎಲ್ಲದೂ ಸೆಲೆಕ್ಷನ್ ಮಾಡ್ಕೋಬೇಕಲ್ಲ. ಈಗ ಎಕ್ಸಾಂಪಲ್ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ, ಈಗ ತುಂಬಾ ಜನ ನೋಡಿರ್ಬೋದು ನೀವು, ನಮ್ಮ ಕರ್ನಾಟಕದಲ್ಲಿ ಸೋ ಕಾಲ್ಡ್ ಫೇಮಸ್ ಟೀಚರ್ಗಳು, ನಾವು ಅಷ್ಟು ಸೆಲೆಕ್ಷನ್ ಇಷ್ಟು ಸೆಲೆಕ್ಷನ್. ಭಾಯ್, ನಿಮ್ಗೆ ಏನ್ ಹೇಳೋಣ, ಬರೀ GD ಅದು GD ಕರ್ನಾಟಕದವರೇ ಆಗ್ಬೇಕು, ಬೇರೆಯವ್ರ ಬರಲ್ಲ ಕರ್ನಾಟಕ ಪೋಸ್ಟಿಗೆ. ಯಾರೋ ಒಬ್ರು ಆಗ್ತಾರೆ, ಅವ್ರು ನಿಮ್ ಸ್ಟೂಡೆಂಟ್ ಆಗಿರ್ತಾರೆ ಅಷ್ಟೇ. ಯಾರ್ದೋ ಒಂದು ಸ್ಟೂಡೆಂಟ್ ಆಗಿದ್ರು ಕರ್ನಾಟಕದವರೇ ಆಗಿರ್ತಾರೆ. ಇವ್ರು ಹೋಗ್ಕೊಂಡು ಅಲ್ಲೋಗಿ ಏನು ಸ್ಟಡಿ ಮಾಡಲ್ಲ. ಬಟ್ ನಿಮ್ಮ ಸೆಲೆಕ್ಷನ್ RRB NTPC ಹಾಗೆ ಇದು SSC CGL CHSL ಇದ್ರಲ್ಲಿ ನೀವು ಸೆಲೆಕ್ಷನ್ ತೋರಿಸ್ತಾ ಇದ್ದೀರಾ, ಅದನ್ನ ತೋರಿಸ್ರಿ. ನೀವು ನಾರ್ತ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ್ ಇಂಥ ರೀತಿ ಕಾಂಪಿಟೇಷನ್ ಮಾಡಿಸಿ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಮಾಡಿಸಿ ತೋರಿಸಿ. ಅವಾಗ
ಓ ನಿಮ್ದು ಟೀಚಿಂಗ್ ಸ್ಕಿಲ್ ಭಯಂಕರ ಇದೆ ಅನ್ಬೋದು. ನಿಮ್ಮ ಹತ್ರದ್ದು ಆಗಲ್ಲ ಬಿಡಿ. ಯಾಕಂತಂದ್ರೆ ಇವರು ಜಿಡಿಗೆ 80-90 ಕಟ್ ಆಫಿಗೆ ನಿಲ್ಸೋ ರೇಂಜಿಗೆ ಅಷ್ಟೇ ಸ್ಟಡಿ ಮಾಡಕ್ ಸಾಧ್ಯ ಇರೋದ್ರಿಂದ ಆಕ್ಚುಲಿ ಜಿಡಿದು ಉತ್ತರ ಪ್ರದೇಶ ಬಿಹಾರದ ಕಟ್ ಆಫ್ ಎಷ್ಟು ಆಗುತ್ತೆ ಗೊತ್ತಾ? 130 ಪ್ಲಸ್ ಹೋಗುತ್ತೆ. ನೀವು 130 ಪ್ಲಸ್ ಹೇಗ್ರಿ ಪ್ರಿಪರೇಷನ್ ಮಾಡಿಸ್ತಾರೆ? ಜಿಡಿನೇ ಪ್ರಿಪರೇಷನ್ ಮಾಡ್ಸಕ್ಕಾಗ ಸಿ ಜಿ ಅಲ್ಲೂ ಅಡ್ವಾನ್ಸ್ ಮ್ಯಾಥ್ಸ್ ಎಲ್ಲ ಟೀಚಿಂಗ್ ಮಾಡ್ತಾರೆ ಅಂತ. ಅಡ್ವಾನ್ಸ್ ಮ್ಯಾಥ್ಸ್ ಹೆಂಗ್ ಟೀಚಿಂಗ್ ಮಾಡ್ತಾರೆ ನೀವು? ನಿಮ್ಗಾರು ಗೊತ್ತಾ ಅಟ್ಲೀಸ್ಟ್ ಏನ್ ಕೇಳ್ತಾರೆ ಅಂತೇಳಿ? ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾ ಹೋಗ್ಲಿ? ಅದು ನೋಟಿಫಿಕೇಶನ್ ಕರೆದಾಗ್ಲೇ ಗೊತ್ತಿರೋದು. ನಿನ್ನೆ ಇದು ಸಿ ಎಚ್ ಎಸ್ ಎಲ್ ರಿಸಲ್ಟ್ ಬಿಟ್ರು, ಯಾರಿಗ್ ಗೊತ್ತು? ಒಬ್ಬನೂ ಹಾಕಿಲ್ಲ ಅಂತ ಸೋಕಾಲ್ ಟೀಚರ್ಗಳು. ಅವ್ರಿಗೆ ರಿಸಲ್ಟ್ ಬಿಟ್ಟು ಏನು ಗೊತ್ತಿರಲ್ಲ. ಫಸ್ಟ್ ನೋಟಿಫಿಕೇಶನ್ ಕರೆದಿದ್ದು ಅಂತ ಗೊತ್ತಾಗುತ್ತೆ. ಯಾಕೆ ಹೇಳ್ರಿ? ಸ್ಟೂಡೆಂಟ್ ನ ಅಡ್ಮಿಷನ್ ಮಾಡಿಸ್ಕೋಬೇಕು. ಬಿಡಿ ಹೋಗ್ಲಿ. ಅದೇ ನಾನು ಹೇಳ್ತಾ ಇರೋದು, ಸುಮ್ನೆ ಏನೇನೋ ಕಲಿಯೋದಿಕ್ ಹೋಗ್ಬೇಡಿ, ಅದರಿಂದ ಯೂಸ್ ಇಲ್ಲ. ನಾನು ನಿಮಗೆ ನನ್ನ ಚಾನಲ್ ಅಲ್ಲೇ ನೋಡಿ ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ನಾನು ಕಂಪ್ಲೀಟ್ ನಾನು ಒಬ್ನೇ ಮಾಡಕ್ಕಾಗಲ್ಲ. ನಾನು ಸ್ಟ್ಯಾಟಿಕ್ ಸ್ವಲ್ಪ ಟ್ರಿಕ್ಸ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಸ್ವಲ್ಪ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಸ್ವಲ್ಪ ಈಗ ಟೈಮ್ ಆಗ್ತಿಲ್ಲ ಅಂದ್ರೆ ಇಂಗ್ಲಿಷ್ ನೀವು ನೋಡೋದು ತುಂಬಾ ಜನ ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ನೋಡೋಣ ನಿಮ್ಮಿಂದ ರೆಸ್ಪಾನ್ಸ್ ಬಂದು ಬೇಕು ಅಂತಂದ್ರೆ ಮಾತ್ರ ಮಾಡುವಂತ. ಸೊ ಈಗ ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ಅನ್ನ ಸ್ವಲ್ಪ ಮುಗಿಸ್ತೀನಿ ಅಂತ ಹೇಳಿದೀನಿ. ಇನ್ನೊಂದು ಕ್ಲಾಸ್ ಆದ್ರೆ ಇದು ಮುಗಿಯುತ್ತೆ. ಒಂದಿಷ್ಟು ಟಾಪಿಕ್ಸ್. ಯಾಕಂದ್ರೆ ಸ್ಟ್ಯಾಟಿಕ್ ಜಿ ಕೆ ಪೂರ್ತಿ ಒಂದ್ ಕಡೆಯಿಂದ ಈ ಕಡೆ ಮಾಡ್ಬೇಕಂತ ಇಲ್ವಲ್ಲ, ಒಂದಿಷ್ಟು ಕಂಪ್ಲೀಟ್ ಮಾಡ್ಬಿಟ್ರೆ ಮುಗೀತು. ಹಾಗಾಗಿ ನಾನು ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ಅನ್ನು ಕೂಡ ಮಾಡ್ತಾ ಇದ್ದೇನೆ ನಿಮಗೆ. ಸೊ ನೋಡಿ ಎಲ್ಲೆಲ್ಲಿ ಸ್ಟಡಿ ಮಾಡಬೇಕು, ಹೆಂಗ್ ಸ್ಟಡಿ ಮಾಡಬೇಕು ಅಂತ ಗೊತ್ತೆ. ಯಾಕಂತಂದ್ರೆ ನನ್ನ ಹತ್ರ ಇರೋದು ಸೇಮ್ ನಾರ್ತರ್ನ್ ಯು ಪಿ ಬಿಹಾರದವ್ರು ಹೆಂಗೆ 130 ಕಟ್ ಆಫ್ ಮಾಡ್ತಾರಲ್ಲ, ಅವ್ರ ಹತ್ರ ಇರೋ ಸೋರ್ಸಸ್ಸೇ ನಾನು ನಿಮ್ಮ ಹತ್ರ ತಂದು ಸ್ಟಡಿ ಮಾಡ್ತಿರೋದು. ಯಾಕಂತಂದ್ರೆ ನಾನು ಅಲ್ಲೇ ಕಲ್ತಿ ಡೈಲಿ ಇದ್ರಲ್ಲೆಲ್ಲ ಕಲ್ತೆ ಬಂದಿರೋದು, ಅಂದ್ರೆ ಟೀಚರ್ಸ್ಗಳ ಹತ್ರ. ಸೊ ಹಾಗಾಗಿ ಹಿಂದಿ ವಿಲಿ ಇಂಗ್ಲಿಷ್ ಅಲ್ಲೆಲ್ಲ ಕಲ್ತು ಬಂದಿರುತ್ತೆ. ಅವ್ರ ಸೋರ್ಸ್ ಅನ್ನು ನಿಮ್ಗೆ ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅವ್ರ ರೇಂಜಿಗೆ ನಿಮಗೆ ಪ್ರಿಪರೇಷನ್ ಮಾಡ್ಕೊಡೋದು ನನ್ನಿಂದ ಸಾಧ್ಯ. ಆದ್ರೆ ನಾನು ಅಷ್ಟು ಕ್ಲಿಯರ್ ಕಟ್ ಆಗಿ ಫಸ್ಟ್ ಇಂದ ಪ್ರಿಪರೇಷನ್ ಮಾಡಕ್ ಆಗಲ್ಲ ಈಗಲೇ. ಬಟ್ ನಿಮಗೆ ಯಾವ ಟೀಚರ್ ಹತ್ರ ಹೋಗ್ಬೇಕು, ಹೇಗೆ ಸ್ಟಡಿ ಮಾಡಬೇಕು, ಇನ್ ಕೇಸ್ ಹಿಂದಿ ಇದ್ರೆ ಹೇಗೆ ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ನಾನು ನಿಮಗೆ ಚಾನಲ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿರಿ, ಓಕೆನಾ? ಓಕೆ. 5 ಮೇಜರ್ ವೇಷಮ್ ಅಂತ ಕರಿತೀವಿ. ಅಂತಂದ್ರೆ ವೇಷ ಒಂದೇ, ಇದು ಗ್ರೀನ್ ಕಲರ್ ನಾರ್ಮಲ್ ಇರುತ್ತೆ, ಬಟ್ ವೇಷಗಳು ಸುಮಾರು ವೇಷ ಇರುತ್ತೆ ಇದರಲ್ಲಿ. ಯಾಕೆ? ಕಥಕಳಿ ಡ್ಯಾನ್ಸ್ ಅಲ್ಲಿ ಯಾವ್ಯಾವುದು? ಪಚ ಅಂತಂದ್ರೆ ಗ್ರೀನ್, ಇಲ್ಲಿ ನೋಡ್ತಿರ್ಬೋದು ನೀವು, ಹಸಿರು ಕಲರ್ ಇರುತ್ತೆ. ಈ ವೇಷದಲ್ಲಿ ಒಂದು 5 ಮೇಜರ್ ಇದಿರುತ್ತೆ. ಅದು ಏನೇನಂತಂದ್ರೆ ಪಚ ಇದು ಪಚ್ಚ ಹಸಿರು ಅಂತ ನಾವು ಕನ್ನಡದಲ್ಲೂ ಬಳಸ್ತೀವಿ. ಆಕ್ಚುಲಿ ಪಚ ಅಂದ್ರೆ ಗ್ರೀನ್, ಗೊತ್ತಲ್ವಾ? ಸೊ ಇಂಥವೆಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಬರ್ತವೆ. ತಾಡಿ ಅಂತಂದ್ರೆ ಬಿಯರ್ಡ್, ನಾವು ಬಳಸ್ತೀವಿ. ದಾಡಿ ಅಂತ ಬರ್ತೀವಿ ನಾವು, ದಾಡಿ ಬಿಟ್ಟವನೆ ಅಂತ. ಸೊ ದಾಡಿ, ತಾಡಿ, ಬಿಯರ್. ಕರಿ ಅಂತಂದ್ರೆ ಬ್ಲಾಕ್, ಎಲ್ರಿಗೂ ಗೊತ್ತು. ಫಾರೆಸ್ಟ್ ಡ್ವೆಲ್ಲರ್ಸ್ ಇವು ಕತೆ ಅಲ್ವಾ? ಕತೆನ ನರೇಟ್ ಮಾಡ್ತಾರೆ. ಫಾರೆಸ್ಟ್ ಅಲ್ಲಿ ಡ್ವೆಲ್ಲರ್ ಅಂತಂದ್ರೆ ಏನು? ವಾಸವಾಗಿರೋರು. ಓಕೆ. ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ವಾಸವಾಗಿರೋರ್ ಬಗ್ಗೆ ಬರ್ಕೊಳ್ಬೇಕಾರೆ ಕನ್ನಡದಲ್ಲಿ. ಕಾಡಲ್ಲಿ ವಾಸವಾಗಿರೋರ್ ಬಗ್ಗೆ ಡಿಪಿಕ್ಟ್ ಮಾಡ್ಬೇಕಾದ್ರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಬ್ಲಾಕ್ ಅನ್ನ ತೋರಿಸ್ತಾರೆ ಅವರು ಡ್ರೆಸ್ ಸೆನ್ಸ್. ಕತ್ತಿ ಅಂತಂದ್ರೆ ಕತ್ತಿ, ನೈಫ್ ಅಂದ್ರೆ ಕತ್ತಿ. ನಾವು ಚಾಕು, ಕತ್ತಿ ಗೊತ್ತಲ್ವಾ? ಇದು ಖಡ್ಗ ಯೂಸ್ ಮಾಡ್ತಾರಲ್ವಾ, ಅದು ಕತ್ತಿ ಅಂತ ನಾವು ಯೂಸ್ ಮಾಡ್ತೀವಲ್ಲ ಕನ್ನಡದಲ್ಲಿ, ಕತ್ತಿ. ಓಕೆ. ಮಿನುಕ್ಕು ಅಂತಂದ್ರೆ ಮಿನುಗು, ರೇಡಿಯಂಟ್. ಇಂಗ್ಲಿಷ್ ಅಲ್ಲಿ ರೇಡಿಯಂಟ್, ಕನ್ನಡದಲ್ಲಿ ಮಿನುಗು. ಓಕೆನಾ? ಮಿನುಗು ಅಂತ ಬರ್ಕೊಳ್ರಿ, ಮಿನುಗು. ಓಕೆ. ಮಿನುಗು ಅಂತ ಬರ್ಕೊಳ್ರಿ. ಓಕೆ. ಕನ್ನಡದಲ್ಲಿ ಮಿನುಗು ಸೇಮ್ ಕಥಕಳಿ ಡ್ಯಾನ್ಸ್ ಅಲ್ಲಿ. ಓಕೆನಾ? ಈಗ ಇದು ನೇಮ್ಸ್. ಓಕೆ. ಈಗ ನೇಮ್ಸ್ ಏನೇನು? ರಿವೈವ್ಡ್ ಬೈ VN ಮೆನನ್. ಇದನ್ನ ಯಾರು ರಿವೈವ್ ಮಾಡಿದ್ರು? ನಾನು ಭರತನಾಟ್ಯಂ ಅಲ್ಲಿ ಹೇಳಿದ್ದೆ ಯಾರು ರಿವೈವ್ ಮಾಡಿದ್ರು ಅಂತ. ಅಲ್ಲಿ ಯಾರು ನೆನ್ಪಿದ್ಯಾ? ಕಮೆಂಟ್ ಮಾಡಿ. ರಿವಿಷನ್ ಮಾಡಬೇಕು, ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಯಾರೋ ರುಕ್ಮಿಣಿ, ಇದು ಹರಿಕೃಷ್ಣ ಅಯ್ಯರು, ರುಕ್ಮಿಣಿ ದೇವಿಯರು ಅಂದಾಲೆ. ಇಲ್ಲೇ ಇದೆ. ಹರಿಕೃಷ್ಣ ಅಯ್ಯರು, ಸಾರಿ, ಹರಿಕೃಷ್ಣ ಅಂತ. ಓಕೆ. ಇವರು ನೇಮ್ ಕೊಟ್ಟಿದ್ದಲ್ವಾ? ರಿವೈವ್ ಮಾಡೋದೆಲ್ಲ ಇತ್ತಲ್ಲ, ಹಂಗಾದ್ರೆ ರಿವೈವ್ ಮಾಡೋದು ಇವರೇ ಅಂತ ಅನ್ಕೊಂಡಿದ್ದೀನಿ ನಾನು. ಒಂದ್ ನಿಮಿಷ. ಭರತನಾಟ್ಯಂ ಹೆಸರು ಕೊಟ್ಟಿದ್ದು ರಿಲಿಯರ್ ಮುಗೀತು. ರಿವೈವ್ ಪರ್ಫಾರ್ಮೆನ್ಸ್ ಶಿಲ್ಪಾಧಿಕಾರಂ. ಇಲ್ಲೇ ಹೌದಾ? ಕೃಷ್ಣ ಅಯ್ಯರ್, ಅದೇ ಅನ್ಕೊಂಡೆ ನಾ. ಕೃಷ್ಣ ಅಯ್ಯರ್ ಎಲ್ಲ ರಿವೈವ್ ಮಾಡಿದ್ದು ಅಂತ. ಓಕೆ. ರಿವೈವ್ ಮಾಡಿದ್ದು ಇವರು ಕೃಷ್ಣ ಅಯ್ಯರ್. ರಿವೈವ್ ಮಾಡಿದ್ದು ಅವರಿಂದಲೇ ಇವ್ರ ಹೆಸರು ಕೊಟ್ಟಿದ್ದು ಅಷ್ಟೇ. ರಿವೈವ್ ಮಾಡಿದ್ದು ಯಾರು? ಕೃಷ್ಣ ಅಯ್ಯರ್. ಓಕೆ. ಕೃಷ್ಣ ಅಯ್ಯರ್ ಇದರಲ್ಲಿ ರಿವೈವ್ ಮಾಡ್ತಾರೆ. ಅಂದ್ರೆ ನಶಿಸಿ ಹೋಗೋ ಕಾಲದಲ್ಲಿ ಇರುತ್ತೆ, ಅದನ್ನ ಒಂದು ಬೆಳೆಸ್ತಾರೆ, ಉಳಿಸ್ತಾರೆ ಅಂತಾರಲ್ಲ, ಹಾಗೆ ರಿವೈವ್ ಮಾಡಿದ್ದು, ಉಳಿಸಿದ್ದು, ಪುನರುಜ್ಜೀವನಗೊಳಿಸಿದ್ದು. ಇಲ್ಲಿ VN ಮೆನನ್. ಯಾರು? ಕಥಕ್ಕಳಿಗೆ VN ಮೆನನ್. ಓಕೆ. ಇದು ಡ್ಯಾನ್ಸ್ ಏನಂತ ತೋರಿಸುತ್ತಂತಂದ್ರೆ ವಿನ್ ಗುಡ್ ಓವರ್ ಎವಿಲ್ ಅಂತಂದ್ರೆ ಕೆಟ್ಟದರ ನಡುವೆ ಒಳ್ಳೆಯದರ ಗೆಲುವನ್ನ ತೋರಿಸುತ್ತೆ. ಕೆಟ್ಟದರ ನಡುವೆ ಎವಿಲ್ ಅಂತಂದ್ರೆ ಏನು? ದೆವ್ವ, ಭೂತ, ಕೆಟ್ಟದ್ದಲ್ವಾ? ಕೆಟ್ಟದ್ರ ಮೇಲೆ ಒಳ್ಳೆಯದರ ಗೆಲುವನ್ನ ತೋರಿಸುತ್ತೆ. ಪರ್ಫಾರ್ಮ್ಡ್ ನಾರ್ಮಲಿ ಬೈ ಮೇಲ್ ಮಾತ್ರ ಪರ್ಫಾರ್ಮ್ ಮಾಡ್ತಾರೆ.
ವುಮೆನ್ ಪರ್ಫಾರ್ಮ್ ಮಾಡಿದ್ರು ಮೇಲ್ ಅಟೈರ್ ಅಲ್ಲಿ ಅಂತಂದ್ರೆ ಮೇಲಿನ ವೇಷಭೂಷಣದಲ್ಲಿ, ಪುರುಷರ ವೇಷಭೂಷಣದಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇದು ಏನೇನ್ ಸ್ಟೋರಿನ ಹೇಳ್ತೈತೆ, ನಾರ್ಮಲ್ ಆಗಿ ಹೆಚ್ಚಾಗಿ ಎಪಿಕ್ಸ್ ಆಫ್ ರಾಮಾಯಣ ಮತ್ತೆ ಮಹಾಭಾರತ, ರಾಮಾಯಣ ಮಹಾಭಾರತ ಸ್ಟೋರಿಗಳನ್ನ ಹೇಳ್ತಾರೆ. ಇಂಥ ಸ್ಟೇಟ್ಮೆಂಟ್ ಅಲ್ಲಿ ಹಿಂಗೆ ಕ್ವಶನ್ ಕೊಡೋದವ್ರು, ಹೆಂಗೆ ಕಥಕ್ಕಳಿ ಇದು ರಾಮಾಯಣ ಮತ್ತು ಮಹಾಭಾರತ ಸ್ಟೋರಿಯನ್ನು ಹೇಳಲಾಗುತ್ತೆ. ಸೊ ಹೀಗೆ ಕೊಡ್ತಾರೆ. ಹಂಗಾಗಿ ಇವಾಗ ಗೊತ್ತಿರ್ಬೇಕು ಸಣ್ಣ ಪುಟ್ಟದು. ಫಾರ್ಮ್ಸ್ ನೋಡ್ಕೊಂಡಿರ್ಬೋದು ನೀವು, ನಾಟ್ಯಮ್ಮು, ನೃತ್ಯಮ್ಮು, ನೃತಮ್ಮು, ಇದು ನೃತ್ಯಮ್ಮು. ಹಾಗೆ ಸಂಗೀತಮ್ಮು, ವಾದ್ಯಮ್ಮು ಅಂತಂದ್ರೆ ಫಾರ್ಮ್ ಬೇರೆ ಬೇರೆ. ಒಂದು ನೃತ್ಯ ಫಾರ್ಮ್ ಇರುತ್ತೆ, ನೃತಂ ಫಾರ್ಮ್ ಇರುತ್ತೆ, ನೃತ್ಯಂ ಫಾರ್ಮ್ ಇರುತ್ತೆ, ನಾಟ್ಯಂ ಫಾರ್ಮ್ ಇರುತ್ತೆ. ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಸ್ ಆ ಭಾಷೆಗೆ ತಕ್ಕಂತೆ, ಅಲ್ಲಿ ತಕ್ಕಂತೆ. ವಾದ್ಯಗಳು ಇಲ್ಲಿ ಬಾರ್ಸೋದು ತೋರಿಸ್ತಿದ್ದೆ ನಾನು, ಮ್ಯೂಸಿಕ್ ಇಲ್ಲ ಅಲ್ವಾ ಇಲ್ಲಿ, ವಾದ್ಯ ಇದೆಲ್ಲ ಸೇರಿಸಿ. ಹಾಗೆ ಅಹರ್ಯ ಅಂತ ಒಂದು ಟರ್ಮ್ ಬರುತ್ತೆ, ನೆನ್ಪಿಟ್ಕೊಳ್ರಿ, ಇದೊಂದು ವರ್ಡ್ ಎಕ್ಸಾಂಪಲ್ ಕ್ವಶನ್ ಆಗಿದೆ. ಅಹರ್ಯ ಅಂದ್ರೆ ಈಗ ನಾವು ಕಾಸ್ಟ್ಯೂಮ್ ಬಟ್ ವೇಷಭೂಷಣ ಹಾಕಿರ್ತಾರಲ್ಲ, ವೇಷಭೂಷಣ ಮತ್ತೆ ಮೇಕಪ್ ಇದೆಯಲ್ಲ, ಇದಕ್ಕೆ ಒಂದು ಟರ್ಮ್ ಯೂಸ್ ಮಾಡ್ತಾರೆ, ಒಂದು ವರ್ಡ್ ಅನ್ನ, ಏನಂತ, ಅಹರ್ಯ ಅಂತ. ಹಂಗೆ ಕೇಳ್ತಾರೆ, ಅಹರ್ಯ ಎಂದರೆ ಕಾಸ್ಟ್ಯೂಮ್ ಅಥವಾ ಮೇಕಪ್ ಅಂತ ಕೇಳ್ತಾರೆ, ವೇಷಭೂಷಣ ಅಂತ ಕೇಳ್ತಾರೆ. ಸೊ ಅಹರ್ಯ, ಓಕೆ. ಸೊ ಅದನ್ನ ನೆನ್ಪಿಟ್ಕೊಳ್ರಿ, ಅಹರ್ಯ. ಓಕೆ, ಎಲಿಮೆಂಟ್ಸ್ ನೋಡೋದಾದ್ರೆ ಕೇಲಿಕಟ್ಟು, ತೊಡಯಂ ಅಂದ್ರೆ ಯಾವ್ಯಾವ ಎಲಿಮೆಂಟ್ಸ್ ಅಂತ. ಈಗ ಇಲ್ಲೂ ನಾವು ಹಿಂದಕ್ಕೂ ನೋಡಿದ್ವಲ್ಲ ಭರತನಾಟ್ಯಂ ಅಲ್ಲ, ಇಲ್ಲಿ ನೀವು ಎಲಿಮೆಂಟ್ಸ್ ನೋಡಿದ್ವಿ, ಚೋಲ್ಕೆಟ್ಟು, ಜಾತಿ ಸ್ವರಂ ಅಂದ್ರೆ ಒಂದು ಹಂತವಾಗಿ ಹೋಗ್ತಾ ಇರುತ್ತಲ್ಲ ಡ್ಯಾನ್ಸ್, ಲಾಸ್ಟಿಗೆ ಶ್ಲೋಕಂ ಜೊತೆಗೆ ಮುಗಿಯುತ್ತೆ ಡ್ಯಾನ್ಸ್. ಅದೇ ತರನೇ ಎಲಿಮೆಂಟ್ ಇಲ್ಲಿ ಏನು, ಫಸ್ಟ್ ಕೇಲಿಕಟ್ಟು ಬರುತ್ತೆ, ತೊಡಯಂ ಬರುತ್ತೆ. ಇದನ್ನು ಪಕ್ಕ ನೆನ್ಪಿರ್ಬೇಕಾ ಸರ್? ಹಂಗೇನಿಲ್ಲ, ಬಟ್ ಒಂದ್ಸರಿ ನೋಡ್ಕೊಳ್ರಿ ಎಕ್ಸಾಂಪಲ್. ಯಾಕಂತಂದ್ರೆ ಯಾವ್ದೋ ಎಕ್ಸಾಂಪಲ್ ಬಂತು ಅಂತಂದ್ರೆ ಅಟ್ಲೀಸ್ಟ್ ನೀವು ಆಪ್ಷನ್ ಎಲಿಮಿನೇಷನ್ ಮಾಡಿ, ಈ ತರ ಮಾಡಿ, ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಸೆಕೆಂಡ್ ಬರುತ್ತೆ. ಎಕ್ಸಾಂಪಲ್ ಕಳಸ ಇದ್ರೆ ಲಾಸ್ಟ್ ಬರುತ್ತೆ, ಕೇಲಿಕಟ್ಟು ಫಸ್ಟ್ ಕಟ್ಟೋದು, ಆಮೇಲೆ ತೊಡಯಂ, ಆಮೇಲೆ ಪೂರಪ್ಪಡು, ತಿರನೊಕ್ಕು, ಇಲಾಖಿ ಅಟ್ಟಂ ಆದ್ಮೇಲೆ ಲಾಸ್ಟಿಗೆ ಕಳಸಂ. ಈ ತರ ಯಾವ್ದಾರು ಒಂದು ಆಪ್ಷನ್ ಎಲಿಮಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡ್ಕೊಂಡಿರಿ, ಓಕೆನಾ. ಇದರಲ್ಲಿ ಈಗ ಮಾರ್ಷಿಯಲ್ ಆರ್ಟ್ಸ್ ಡ್ಯಾನ್ಸ್ ಫಾರ್ಮ್ ಆಫ್ ಕಥಕ್ಕಳಿಯಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಡ್ಯಾನ್ಸ್ ಫಾರ್ಮ್ ಬರುತ್ತಲ್ಲ. ಮಾರ್ಷಿಯಲ್ ಆರ್ಟ್ಸ್ ಅಂತಂದ್ರೆ ಏನು, ಮಾರ್ಷಿಯಲ್ ಆರ್ಟ್ಸ್ ಮಾಡ್ತಾರಲ್ರಿ, ಅಂತ ಹೇಳಪ್ಪ, ಇದು ಕರಾಟೆ ಗಿರಾಟೆ ತರ, ಅವೆಲ್ಲ ಮಾರ್ಷಿಯಲ್ ಆರ್ಟ್ಸ್ ಅಂತ ಕರಿತೀವಿ. ಸೊ ಈ ಕಥಕ್ಕಳಿಯಲ್ಲಿ ಒಂದು ಮಾರ್ಷಿಯಲ್ ಆರ್ಟ್ ಫಾರ್ಮ್ ಬರುತ್ತೆ. ಅದು ಎಲ್ಲಿಂದ ಅಂತಂದ್ರೆ, ನಾವು ಕಲರಿಯಪಟ್ಟು, ಈ ಮಾರ್ಷಿಯಲ್ ಆರ್ಟ್ಸ್ ಗಳನ್ನು ಕೂಡ ನಾನು ಎಲ್ಲಿ, ಇದು ಏನೋ ರೀಜನಲ್ ಮಾರ್ಷಿಯಲ್ ಆರ್ಟ್ಸ್, ಒಂದೊಂದು ಸ್ಟೇಟ್ ಅಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಗಳು ಇರ್ತಾವಲ್ಲ, ಅದ್ರ ಬಗ್ಗೆನೂ ಕ್ವೆಶ್ಚನ್ ಕೇಳ್ತಾರೆ. ಎಲ್ಲ ಕಡೆನೂ ಇಲ್ಲ, ಸ್ವಲ್ಪನೇ ಇದಾವೆ. ಸೊ ಅದನ್ನ ನಾನು ನಿಮಗೆ ಮಾಡ್ತೇನೆ. ಹೇಗೆ ಅಂತಂದ್ರೆ ಮಣಿಪುರದಲ್ಲಿ ತಾಂಗ್ಟಾ ಈ ತರದವೆಲ್ಲ ಬರ್ತವೆ. ಸೊ ಅದನ್ನು ನಾನು ಇದು ಮಾಡ್ತೇನೆ. ಸೊ ಇಲ್ಲಿ ಕೇರಳದಲ್ಲಿ ಕಲರಿಯಪಟ್ಟು ಅಂತ ಒಂದು ಮಾರ್ಷಿಯಲ್ ಆರ್ಟ್ಸ್ ಇದೆ, ಅದರ ಬೇಸ್ಡ್ ಆಗಿ ಈ ಡ್ಯಾನ್ಸ್ ಇದೆ, ಓಕೆ. ಈಗ ನಾವು ಟ್ರಿಕ್ಸ್ಗೆ ಬಂದ್ರೆ, ಟ್ರಿಕ್ಸ್ ಅಂತಂದ್ರೆ ಇವರು ಎಕ್ಸ್ಪೋನೆಂಟ್ಸ್, ಯಾರ್ಯಾರು ಇದನ್ನ ಡ್ಯಾನ್ಸ್ ಮಾಡ್ತಾರೆ, ಇದೇ ಹೆಚ್ಚಾಗಿ ಕ್ವಶನ್ ಆಗುತ್ತೆ, ಸ್ವಲ್ಪ ನೋಡ್ಕೋಬೇಕಾಗತ್ತೆ ನಾವು, ಓಕೆನಾ. ಅದು ಅಲ್ಲದೆ ಏನೋ ಇವೇ ಇಷ್ಟರಲ್ಲೇ ಕ್ವಶನ್ ಆಗುತ್ತೆ, ಹಾಗಾಗಿ ಇವ್ರು ಇಷ್ಟನ್ನ ನೆನ್ಪಿಟ್ಕೋಬೇಕು ನಾವು. ಇದ್ರಕ್ಕಿಂತ ಜಾಸ್ತಿ ಬೇರೆನೂ ಕ್ವಶನ್ ಆಯ್ತು ಅಂತಂದ್ರೆ ಯಾರ ಹತ್ರನೂ ಸಾಧ್ಯ ಇಲ್ಲ, ನಿಮ್ಮ ಹತ್ರನೂ ಸಾಧ್ಯ ಇಲ್ಲ. ಸ್ವಲ್ಪ ಗೆಸ್ ಮಾಡ್ಬೋದು ನೇಮ್ ಮೇಲೆ. ಈಗ ಕೇರಳದ ನೇಮ್ ಯಾವ ತರ ಇರ್ತವೆ, ಈ ತರದ ಮೇಲೆ ಗೆಸ್ ಮಾಡ್ಬೋದು ನೀವು ಅಷ್ಟೇ. ನೋಡಿ, ಕೊಟ್ಟುಕಲ್, ನಂದ ಕುಮಾರಿನ್, ನಾಯರ್ ಎಲ್ಲ ಕೇರಳ ಬದಿನೇ ಅಲ್ವಾ. ಸೊ ಈ ತರ ಮಾಡಿ ಗೆಸ್ ಮಾಡ್ಬೋದು, ಅಷ್ಟು ಬಿಟ್ರೆ ಉಳಿದಿದ್ದೆಲ್ಲ ಯಾವುದು ಆಗಲ್ಲ, ಓಕೆ. ಈಗೇನಿದು ಖತರ್ನಾಕ್ ಕಳ್ಳಿ ಅಂದ್ರೆ ಕಥಕ್ಕಳಿ. ಖತರ್ನಾಕ್ ಕಳ್ಳಿ, ಅವಳ ಹೆಸರೇನು ಮಿಲನ, ಓಕೆನಾ. ಮಿಲನ ಅವಳು ಖತರ್ನಾಕ್ ಕಳ್ಳಿ. ಯಾರು ಅವಳು ಕಳ್ಳಿ? ಮಿಲನ ಏನ್ ಮಾಡ್ತಿದ್ಲು, ಸಾಲನ ಕೊಟ್ಟಂಗ್ ಮಾಡಿ ಏನ್ ಮಾಡ್ತಿದ್ಲು, ಕೊಂಚ ಸಾರಾಯಿ ಬೇರೆ ಕುಡಿದಿದ್ಲು ಅವಳು, ಓಕೆನಾ. ಕೊಂಚ ಸಾರಾಯಿ ಕುಡಿದಿದ್ಲು ಯಾರು? ಮಿಲನ. ಜಾಸ್ತಿ ಸಾರಾಯಿ ಕುಡಿದಿಲ್ಲ, ಕೊಂಚ ಸಾರಾಯಿ ಕುಡಿದಿದ್ಲು ಯಾರು? ಮಿಲನ. ಹುಡುಗಿದ್ಯ ಫುಲ್ ಸಾರಾಯಿ ಕುಡ್ಕೊಂಡು, ಪಾಪ ಯಾರೋ ಗೋಪಿ ಇದ್ದ, ಬಾಲ ಗೋಪಿ, ಅವನಿಗೆ ಗನ್ನ ಟೋಪಿ ಹಾಕೋದು. ಸಾಲ ಕೊಟ್ಟಂಗ್ ಮಾಡಿ, ಬಡ್ಡಿ ಕೊಡು ಅಂತೇಳಿ ಎಲ್ಲ ಬಡ್ಡಿ ಇಸ್ಕೊಂಡು ಅವನಿಗೆ ಟೋಪಿ ಹಾಕಿದ್ಲು. ಸೊ ಸಾಲ ಕೊಟ್ಟಂಗ್ ಮಾಡಿ ಏನೋ ಕೊಂಚ ಇದನ್ನ ಉಲ್ಟಾ ಮಾಡ್ಕೊಳ್ಬೇಕಾದ್ರೆ, ಕೊಂಚ ಸಾರಾಯಿ ಕುಡ್ಕೊಂಡು ಸಾಲ ಕೊಟ್ಟಂಗ್ ಮಾಡಿ ಬಾಲಗೋಪಿ ಟೋಪಿ ಹಾಕಿದ್ಲು. ಹೀಗೆ ಬೇಕಾದ್ರೆ ಮಾಡ್ಕೊಟ್ರು, ಓಕೆನಾ. ಖತರ್ನಾಕ್ ಕಳ್ಳಿ ಅಂದ್ರೆ ಕಥಕ್ಕಳಿ. ಮಿಲನ ಸಾಲ ಅಂತಂದ್ರೆ ಮಿಲನ ಸಾಲ್ವಾನಿ. ನೇಮ್ ಅಲ್ಲೇ ಫುಲ್ ಮಿಲನ ಸಾಲ, ಖತರ್ನಾಕ್ ಕಳ್ಳಿನೇ ಸಾಲ ಕೊಟ್ಟಿದ್ದು ಮಿಲನ, ಅವಳ ಹೆಸರೇನೆ ಮಿಲನ. ಸೊ ಮಿಲನ ಸಾಲ್ವಾನಿ ಸಾಲ ಕೊಟ್ಲು, ಓಕೆ. ಕೊಟ್ಟಂಗ್, ಸೊ ಕೊಟ್ಟಕ್ಕಲ್ ನಂದ ಕುಮಾರಿನ್ ನಾಯರ್. ಜಸ್ಟ್ ಸಿಂಪಲ್, ಜಸ್ಟ್ ಹಿಂಟ್ ಸಿಂಕ್ ಆದ್ರೆ ಸಾಕು, ಮತ್ತೇನು ಜಾಸ್ತಿ ತುಂಬಾ ಇಡೀ ನೇಮ್ ನೆನ್ಪಿರ್ಬೇಕು ಅಂತೇನಿಲ್ಲ, ಓಕೆನಾ. ಅಲ್ಲಿ ನಿಮ್ಮ ಆಪ್ಷನ್ ಬಂದ ತಕ್ಷಣ ಹಾಕ್ಬಿಡ್ತಾರೆ. ಕೊಟ್ಟಕ್ಕಲ್ ನಂದ ಕುಮಾರಿಗೆ, ಸಾಲ ಕೊಟ್ಟದ್ದು ಯಾರು? ಮಿಲನ. ಖತರ್ನಾಕ್ ಕಳ್ಳಿ ಅವಳು, ಓಕೆ, ಕಥಕ್ಕಳಿ. ಇಷ್ಟೇ ಟಿಕ್ ಮಾಡೋದು. ಹಾಗೆ ಕೊಂಚ ಸಾರಾಯಿ ಕುಡಿದ್ಲು, ಕೊಂಚ ಕುರುಪ, ಓಕೆನಾ. ಎಲ್ಲ ಆಯ್ತದ, ಓಕೆ. ಕೊಂಚ ಕುರುಪ, ಸೊ ಕುಂಚು ಕುರುಪ ಅಂತ ಅವ್ರ ಹೆಸರು.
ಕುಂಚು ಕುರುಪ್ ಅನ್ನೋದಕ್ಕೆ ನೀವು ಕೊಂಚ ಕುಂಚು. ಮತ್ತೆ ಇದು ಟ್ರಿಕ್ಸ್ ನೀವು ಇದು ಕೇವಲ ನೆನ್ಪಿಟ್ಕೊಳ್ಳೋ ಉದ್ದೇಶದಿಂದ ನಾವು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೋಬೇಕು, ನೆನ್ಪಿಟ್ಕೋಬೇಕು ಒಂದು ಟ್ರಿಕ್ಸ್ ಮೂಲಕ. ಅದಕ್ಕೋಸ್ಕರ ಟ್ರಿಕ್ಸ್ ಮಾಡಿರ್ಬೋದು. ಇಲ್ಲಿ ನೀವು ಮಿಲನ ಸಾರಾಯಿ ಕುಡಿದ್ಲು ಸೊ ಹಾರ್ಟಿಗೆ ತಗೊಳೋದಲ್ಲ, ಜಸ್ಟ್ ಏನಕ್ಕಿದು ಜಸ್ಟ್ ಕಲಿಯೋ ಉದ್ದೇಶದಿಂದ ಮಾತ್ರ. ಓಕೆ, ನೀವು ಅದನ್ನ ಅಫೆಂಡ್ ಆಗಿ ಯಾರು ಹಿಂಗೆ ಯಾಕೆ ಹೇಳಿದ್ರಿ ಹಂಗೆ ಯಾಕೆ ಹೇಳಿದ್ರಿ ಅಂತಲ್ಲ, ಜಸ್ಟ್ ಕಲಿಯೋ ಉದ್ದೇಶದಿಂದ ನೆನ್ಪಿಟ್ಕೋಬೇಕು, ನಮ್ದಷ್ಟೇ ಉದ್ದೇಶ. ಓಕೆನಾ? ಸೊ ಓಕೆ, ಮೃಣಾಲಿನಿ ಸಾರಾಭಾಯಿ ಸಾರಾಯಿ ಕುಡ್ಕೊಂಡು ಮೃಣಾಲಿನಿ ಸಾರಾಭಾಯಿ. ಮೃಣಾಲಿನಿ ಸಾರಾಭಾಯಿ ಎಲ್ಲಿ ಬರ್ತಾರೆ? ಭರತನಾಟ್ಯಮಲ್ಲಿ ಕೂಡ ಬರ್ತಾರೆ, ನೆನ್ಪಿರ್ಲಿ. ಸೊ ಇಲ್ಲಿ ಬಾಲಗೋಪಿ ಅಂತಂದ್ರೆ ಬಾಲಕೃಷ್ಣ, PV ಬಾಲಕೃಷ್ಣ. ಗೋಪಿ ಅಂತಂದ್ರೆ ಗೋಪಿನಾಥ್. ಓಕೆ, ಸೊ ಸಿಂಪಲ್. ಇಷ್ಟ ನೇಮ್ ಆಯ್ತಲ್ವಾ? ಖತರ್ನಾಕ್ ಕಳ್ಳಿ ಮಿಲನ, ಸ್ವಲ್ಪ ಸಾಲ ಕೊಟ್ಟಂಗೆ ಮಾಡಿ ಎಣ್ಣೆ ಕುಡ್ಕೊಂಡು ಕೊಂಚ ಸಾರಾಯಿ ಕುಡ್ಕೊಂಡು ಬಾಲಗೋಪಿ ಟೋಪಿ ಹಾಕಿದ್ರು. ಓಕೆನಾ? ಗೋಪಿಗೆ ಟೋಪಿ. ಓಕೆ, ನೆಕ್ಸ್ಟ್ ಡ್ಯಾನ್ಸ್ ಫಾರ್ಮ್ ಯಾವುದು? ಕಥಕ್ಕಳಿ ಮುಗಿತು. ಕಥಕ್ ಇದೇ ಅದ್ರದ್ದು ಉತ್ತರ ಪ್ರದೇಶ. ನಾನು ಆಲ್ರೆಡಿ ಕಥಕ್ ಉತ್ತರ ಪ್ರದೇಶ, ಕಥಕ್ಕಳ್ಳಿ ಕೇರಳ. ಓಕೆ, ನೆನಪಿರ್ಲಿ. ಓನ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಪರ್ಫಾರ್ಮ್ಡ್ ಇನ್ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಎಲ್ಲಾ ಕ್ಲಾಸಿಕಲ್ ಫಾರ್ಮ್ಗಳು ಇದಾವಲ್ಲ ಸೌತ್ ಇಂಡಿಯಾದ, ಅವೆಲ್ಲ ಅಲ್ಲೇ ಒಂದು ಕಾರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಅಥವಾ ಅಲ್ಲಿಯ ರೀಜನಲ್ ಮ್ಯೂಸಿಕ್. ಆಲ್ಮೋಸ್ಟ್ ಎಲ್ಲ ಕಾರ್ನಾಟಿಕ್ ಮ್ಯೂಸಿಕ್. ಕೆಲವೊಂದು ಈ ಕಡೆ ಸತ್ರಿ ಅಸ್ಸಾಂ ಮುಂದ್ ಕ್ಲಾಸಲ್ಲಿ ಬರುತ್ತೆ, ಇವೆಲ್ಲ ಏನೋ ರೀಜನಲ್ ಮ್ಯೂಸಿಕ್. ಅಲ್ಲೇ ಒಂದು ರೀಜನಲ್ ಮ್ಯೂಸಿಕ್ ಬರುತ್ತೆ, ಅಲ್ಲೇ ಅವು ಆ ರೀಜನಲ್ ಮ್ಯೂಸಿಕ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ಬಟ್ ಕಥಕ್ ಅನ್ನೋ ಒಂದೇ ಒಂದು ಡ್ಯಾನ್ಸ್, ಹಿಂದೂಸ್ತಾನಿ ಮ್ಯೂಸಿಕ್ ಅನ್ನ ಯೂಸ್ ಮಾಡಿಕೊಂಡು ಡ್ಯಾನ್ಸ್ ಫಾರ್ಮ್ ಮಾಡುವಂತ ಒಂದೇ ಒಂದು ಡ್ಯಾನ್ಸ್ ಫಾರ್ಮ್, ಅದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಹೇಳ್ತಿರೋದು ನಾನು, ಅದು ಕಥಕ್. ಓಕೆ, ಹಿಂದೂಸ್ತಾನಿ ಮ್ಯೂಸಿಕ್ ಕಥಕ್, ಹಿಂದೂಸ್ತಾನಿ. ಇದು ನೆನಪಿರ್ಲಿ, ಸೆಂಟೆನ್ಸ್ ಸೀದಾ ಕ್ವಶನ್ ಆಗುತ್ತೆ. ಓಕೆ, ಕಥಾ ಅಂತಂದ್ರೆ ಸ್ಟೋರಿ, ಎಲ್ರಿಗೂ ಗೊತ್ತಿದೆ ಕಥೆ, ನಮ್ಮಲ್ಲೂ ಕಥಾ ಅಂದ್ರೆ ಸ್ಟೋರಿನೇ. ಓಕೆ, ಓನ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಫೀಚರ್ ಪರ್ಷಿಯನ್ ಎಲಿಮೆಂಟ್ಸ್ ಕೂಡ ಇದೆ. ಪರ್ಷಿಯನ್ ಎಲಿಮೆಂಟ್ಸ್ ಹಿಂದೂಸ್ತಾನಿಲಿ ಪರ್ಷಿಯನ್ ಎಲಿಮೆಂಟ್ಸ್ ಯಾಕೆ ಇರುತ್ತೆ ಗೊತ್ತಾ? ಹಿಂದೂಸ್ತಾನಿ ಆಕ್ಚುಲಿ ಪರ್ಷಿಯನ್ ಇನ್ಫ್ಲೂಯೆನ್ಸ್ಡ್. ಯಾಕೆ? ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಒಂದಿಷ್ಟೆಲ್ಲ ಬರ್ತವೆ. ಈ ಅಮೀರ್ ಖುಸ್ರೋ ಇದಾರಲ್ಲ, ಯಾರು ಅಮೀರ್ ಖುಸ್ರೋ? ಹಿಸ್ಟ್ರಿಲಿ ನೀವು ಸ್ಟಡಿ ಮಾಡಿರ್ತೀರಾ. ಅಮೀರ್ ಖುಸ್ರೋ ಯಾರು? ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಆಸ್ಥಾನದಲ್ಲಿ ಇರ್ತಾನೆ ಇವನೇ. ತಬಲವನ್ನ ಮತ್ತೆ ಯಾವುದು ಸಿತಾರನ್ನೆಲ್ಲ ಫೌಂಡ್ ಮಾಡೋದು ಇವನು. ಓಕೆ, ಏನೋ ಪ್ಯಾರೋಟ್ ಆಫ್ ಭಾರತದ ಗಿಣಿ ಅಂತ ಕರೀತಾರೆ ಇವನನ್ನ, ಭಾರತದ ಗಿಳಿ, ಪ್ಯಾರೋಟ್ ಆಫ್ ಇಂಡಿಯನ್ ಲಿಟ್ರೇಚರ್ ಅಥವಾ ಇಂಡಿಯನ್ ಏನೋ ಒಂದೈತೆ. ಓಕೆನಾ? ಅದಕ್ಕೆ ಏನೋ ಅದಕ್ಕೊಂದು ಟೈಟಲ್ ಬೇರೆ ಇದೆ ಅಲಾವುದ್ದೀನ್ ಖಿಲ್ಜಿ ಕೊಡೋದು, ತೋತೈ ಖುಸ್ರಾವುನ ಏನೋ ಇದೆ. ಸೊ ಆ ಟೈಟಲ್ ಬೇರೆ ಕೊಡ್ತಾನೆ ಯಾರು? ಅಲಾವುದ್ದೀನ್ ಖಿಲ್ಜಿ. ಹಾಗಾಗಿ ಅಮೀರ್ ಖುಸ್ರೋನೇ ಆಲ್ಮೋಸ್ಟ್ ಇದನ್ನೆಲ್ಲ ಹಿಂಗೆ ಡೆವಲಪ್ ಮಾಡ್ತಾ ಬಂದಿರೋದು. ಇವರು ಆಲ್ಮೋಸ್ಟ್ ಆ ಕಡೆ ಪರ್ಷಿಯನ್ ಕಡೆಯಿಂದ ಬಂದವರು ಭಾರತಕ್ಕೆ. ಹಾಗಾಗಿ ಇದು ಪರ್ಷಿಯನ್ ಇನ್ಫ್ಲೂಯೆನ್ಸ್ಡ್ ಆಗಿದೆ ಕಥಕ್. ಹಾಗೇನೆ ಕಥಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಇದನ್ನ ಹಿಂದೂಸ್ತಾನಿ ಮ್ಯೂಸಿಕ್ ಯೂಸ್ ಮಾಡೋದ್ರಿಂದ ಕಥಕ್ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇದೆ. ಹಾಗಾಗಿ ಉರ್ದುವಿನ ಗಜಲ್ ಕೂಡ ಅಲ್ಲಿದೆ ಅಲ್ವಾ, ಪರ್ಷಿಯನ್ ಕಡೆ ಇದು. ಪಾಕಿಸ್ತಾನದಲ್ಲೆಲ್ಲ ಗಜಲ್ ನಾವು ಫೇಮಸ್ ಆಗಿ ನೋಡ್ತೇವೆ. ಸೊ ಅದರ ಇನ್ಫ್ಲೂಯೆನ್ಸ್ ಜಾಸ್ತಿ ಕಾಣುತ್ತೆ. ಸೊ ಹಾಗಾಗಿ ಓನ್ಲಿ ಡ್ಯಾನ್ಸ್ ಫಾರ್ಮ್, ಬೇರೆ ಯಾವ ಡ್ಯಾನ್ಸ್ ಫಾರ್ಮ್ ಅಲ್ಲೂ ಈ ಗಜಲ್ ಫೀಚರ್ ಅಲ್ಲೆಲ್ಲ ಪರ್ಷಿಯನ್ ಫೀಚರ್ ಕಥಕಲ್ ಮಾತ್ರ ಇದೆ. ಓಕೆ, ಲಾಸ್ಟ್ ಅವಧ್ನ ನವಾಬ ಇದ್ನಲ್ಲ ವಾಜಿದ್ ಅಲಿ ಶಾ, ಅವಧಿನ ಕೊನೆಯ ನವಾಬ ವಾಜಿದ್ ಅಲಿ ಶಾ, ಗೊತ್ತಿರ್ಬೋದು, ಇವು ಕ್ವಶನ್ ಆಗುತ್ತೆ. ಸೊ ಇವನು ಏನ್ ಮಾಡ್ತಾನೆ, ಇವನು ಕೂಡ ಅದನ್ನ ಡ್ಯಾನ್ಸ್ ಮಾಡ್ತಾ ಇದ್ದೆ, ಅವನು ಕಲ್ತಿದ್ದೆ, ಅವನು ಡ್ಯಾನ್ಸ್ ಮಾಡ್ತಿದ್ದ. ಪ್ಯಾಟ್ರನೈಸ್ ಮಾಡೋದಂದ್ರೇನು, ಅದಕ್ಕೆ ಆಶ್ರಯ ಕೊಡೋದು. ಆಶ್ರಯ ಮಾಡಿದ್ದಲ್ದೆ ಇವನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದ. ಯಾರು? ವಾಜಿದ್ ಅಲಿ ಶಾ. ಇಲ್ಲಿ ಮೊಘಲರು ಇದನ್ನ ಮೇಯ್ನ್ ಆಗಿ ಪ್ಯಾಟ್ರನೈಸ್ ಮಾಡಿದ್ರು ಅಂತಂದ್ರೆ, ಮೊಘಲರ ಆಸ್ಥಾನದಲ್ಲಿ ಹೆಚ್ಚಾಗಿ ಇದನ್ನ ಆಶ್ರಯಕ್ಕೆ ಹೊಂದಿತ್ತು. ಇದನ್ನ ಏನಕ್ಕೆ ಜಾಸ್ತಿ ಹೆಚ್ಚಾಗಿ ಪರ್ಫಾರ್ಮ್ ಅಂತರಲ್ಲಿ ಮಾಡ್ತಾರೆ? ಹಿಂದೂಸ್ತಾನಿ ಮ್ಯೂಸಿಕ್ ಆಯ್ತು, ಅದರಲ್ಲೇ ಹಿಂದೂಸ್ತಾನಿಯ ತುಮರಿ ಮ್ಯೂಸಿಕ್ ಅಂತ ಬರುತ್ತೆ. ತುಮರಿ ಅಂತಂದ್ರೆ ಒಂದೊಂದು ಘರಾನಕ್ಕೆ ಸಂಬಂಧಪಟ್ಟಿರೋದು. ಸೊ ತುಮರಿ ಮ್ಯೂಸಿಕ್ ಅಂತ ಬರುತ್ತೆ. ಸರ್, ಈ ಘರಾನ ಅಂತಂದ್ರೆ ಇದೆಯಾ ಅಂತ ಇದೆ? ಘರಾನ, ಪರಾನ, ಚಾರಾಣ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ನಿಮಗೆ ಇದಕ್ಕೆ ಪ್ರಾಬ್ಲಮ್ ಆಗ್ತಿರೋದು. ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಯಾವ್ದೋ VA FD ಎಕ್ಸಾಮ್ ಅಲ್ಲಿ ಘರಾನಗಳ ಬಗ್ಗೆ ಕೇಳಿರೋದು ನೋಡಿದ್ರ? ಬರಲ್ಲ ಅಂತ ಹೇಳಲ್ಲ, ಬಟ್ ಮೈನ್ ಟಾಪಿಕ್ ಆಗಿ, ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿ ಎಲ್ಲರೂ ಬಂದಿರೋದು ನೋಡಿದ್ರ? ಕೆಲವರಿಗೆ ಅಂತ ಗೊತ್ತೇ ಇರಲ್ಲ ಘರಾನ ಅಂದ್ರೆ ಏನಂತ. ಬಟ್ SSC ಹಾಟ್ ಟಾಪಿಕ್ ಇದು, ಮೈನ್ ಟಾಪಿಕ್. ಹಂಗಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಇವಾಗ SSC GK ಎಲ್ಲಿಂದನೇ ಕೇಳ್ತಾರೆ, ಅವ್ರಿಗೆ ತಲೆ ಇಲ್ಲ ಬುಡಿ ಇಲ್ಲ. ನೀವು ಓದಿರೋದು ಬ್ಯಾರೆ, ನೀವು KPSC ಅವರು KE ಅವರು ಕ್ವಶನ್ ಪೇಪರ್ ತೆಗೆ ಕೂತಿರ್ತಾರಲ್ಲ, ಅವ್ರ ತಲೆಯಲ್ಲಿ ಏನ್ ಓಡ್ತಿರುತ್ತೆ ಆ ಪ್ಯಾಟರ್ನ್ ಅಲ್ಲಿ ನೀವು ಕಲ್ತಿರ್ತೀರ. ಇಲ್ಲಿ ಕ್ವಶನ್ ಪೇಪರ್ ತೆಗಿಯೋದು ಯಾರು? SSC ಅವರು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಪೇಪರ್ನ ತೆಗಿಯೋದು, ಕಂಡಕ್ಟ್ ಮಾಡೋದು.
ಅಲ್ಲಿ ಅವ್ರು ಯಾರ್ಯಾರ ಹತ್ರ ಪೇಪರ್ ತೆಗಿಸ್ತಾರೆ ಅವ್ರ ತಲೆ ತಕ್ಕಂತೆ ನೀವು ಸ್ಟಡಿ ಮಾಡ್ಬೇಕಲ್ವಾ. ಅವಾಗ ನೀವು ಅದಕ್ಕೆ ಸ್ಟಡಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಓ ಇವರು ನೆಟ್ಟಗೆ ಕೇಳ್ತಾ ಇದಾರೆ, ಎಲ್ಲೆಲ್ಲಿಂದನೇ ಕೇಳಲ್ಲ, ನೀವು ಸ್ಟಡಿ ಮಾಡೋದು ಎಲ್ಲೆಲ್ಲಿಂದನೇ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ತರ ಸ್ಟಡಿ ಮಾಡಬೇಕು, ಸ್ಟೇಟ್ ಗೌರ್ಮೆಂಟ್ ತರ ಸ್ಟಡಿ ಮಾಡ್ಬೇಕು ಅನ್ನೋದು ಅದಕ್ಕೇನೆ. ಈಗ ಮ್ಯಾಥ್ಸ್ ಅನ್ನು ಕೂಡ ಬಂತು, ಇಂಗ್ಲಿಷ್ ಅನ್ನು ಕೂಡ ಬಂತು, ಮ್ಯಾಥ್ಸ್ ಅನ್ನು ಕೂಡ ಪಿ ಸಿ ಗೆ ಮಾಡ್ತಾರೆ, ನಾನು ಸ್ಟೇಟ್ ಗೌರ್ಮೆಂಟ್ ಪಿ ಸಿ ಮಾಡ್ತೀನಿ, ಬಿ ಎ ಮಾಡ್ತೀನಿ, ಎಲ್ಲದಕ್ಕೂ ನಾನೇ ಭಾಯ್ ಬ್ಯಾಡ ಬಿಡು. ಓಕೆ, ಆಗಲ್ಲ. ಅದ್ ಹಂಗ್ ಸ್ಟಡಿ ಮಾಡೋದೇ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ಸೋರ್ಸ್ ಅನ್ನೇ ತಗೊಂಡು ಅಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ನೇ ತಗೊಂಡು ಸ್ಟಡಿ ಮಾಡೋದು ಬೇರೆ. ಸ್ಟೇಟ್ ಇದು ಏನೋ ನಿಮ್ಗೆ ಎಲ್ಲದ್ರಾಗೂ ಒಂದೇ ಬಾಂಡ್ದಲ್ಲಿ 2 ಹಕ್ಕಿನೂ ಬಿಡ್ಬೇಕು, ಸ್ಟೇಟ್ ಗೌರ್ಮೆಂಟ್ ಬಿಡ್ಬೇಕು, ಇದು ಬಿಡ್ಬೇಕು. ನೀವು ಸ್ಟೇಟ್ ಈಗ ಸೆಂಟ್ರಲ್ ಗೌರ್ಮೆಂಟಿನ ಟಾಪಿಕ್ ಪ್ರೀವಿಯಸ್ ಇಯರ್ ಅಷ್ಟು ತಗೊಂಡ್ಬಿಟ್ರೆ ಸ್ಟೇಟ್ ಗೌರ್ಮೆಂಟ್ ಯಾರು ನೋಡೋದೇ ಇಲ್ಲ. ಯಪ್ಪ ಇದೇನಕ್ಕೆ ಇಷ್ಟು ಕಷ್ಟ ಇದೆಯಲ್ಲ ಮ್ಯಾಥ್ಸ್, ನಮ್ಗೆ ಇಷ್ಟೆಲ್ಲ ಮ್ಯಾಥ್ಸ್ ಬೇಡ. ಅದೇ ನಿಮ್ಗೆ ಇದು ಸ್ಟೇಟ್ ಗೌರ್ಮೆಂಟ್ ಲೆವೆಲ್ಗೆ ಅದ್ರ ಲೆವೆಲ್ಗೆ ಆಗೋ ಹಂಗೆ ನಿಮಗೆ ಮ್ಯಾಥ್ಸ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ, ಭಾರಿ ಈಜಿ, ಎಂತ ಈಜಿ ಮರಿ, ನಂಗೂ ಸೆಲೆಕ್ಷನ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೋತಾ. ಯಾಕೆ ಎಕ್ಸಾಮ್ ಅಲ್ಲಿ ಕೋತಾ? ಎಕ್ಸಾಮ್ ಅಲ್ಲಿ ಅಷ್ಟು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರೋ ತರ ಕ್ವಶನ್ ಬರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಹಾಗಾಗಿ ಅದು ಮ್ಯಾಥ್ಸ್ ಮೈನ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಸ್ಟಡಿ ಮಾಡಬೇಕು ಹಂಗೆ ಸ್ಟಡಿ ಮಾಡಬೇಕು. ಅದಕ್ಕೋಸ್ಕರನೇ ಇದುವರೆಗೂ CHSL CGL ಅಲ್ಲಿ ಯಾರ್ದು ಸೆಲೆಕ್ಷನ್ ಇಲ್ಲ. ಇಲ್ಲಿ ಸುಮ್ಮನೆ ಬೋರ್ಡ್ ಹಾಕಿದ್ರೆ ಬ್ಯಾಂಕಿಗೆ IPS PO ಮಾಡ್ತೀನಿ, CHSL ಮಾಡ್ತೀನಿ, CGL ಮಾಡ್ತೀನಿ, ಸೆಲೆಕ್ಷನ್ ಬಾಯ್, ಸೆಲೆಕ್ಷನ್ ತೋರಿಸಿ. ಓಕೆ ಬಿಡಿ. ಘರಾನ ಅಂತಂದ್ರೆ ಏನಂತಂದ್ರೆ, ಈಗ ಎಕ್ಸಾಂಪಲ್ ನಾನು ಘರಾನ ಬಗ್ಗೆನೂ ಮಾಡ್ತೀನಿ. ಘರಾನ ಇಸ್ ಎ ಇಂಪಾರ್ಟೆಂಟ್ ಟಾಪಿಕ್. ಯಾವ್ಯಾವ ಘರಾನ, ಜೈಪುರ್ ಅತ್ರೋಲಿ ಘರಾನ ಇದೆ, ಆಮೇಲೆ ಏನು ಲಕ್ನೋ ಘರಾನ, ಆಮೇಲೆ ಕಿರಾನಾ ಘರಾನ, ಸುಮಾರು ಇದಾವೆ ಘರಾನಗಳ ಬಗ್ಗೆನೂ ನಾನು ಮಾಡ್ತೇನೆ. ಇದು ಸ್ಟಾಟಿಕ್ ಪಾರ್ಟೆ. ಓಕೆ ಇದ್ರಲ್ಲೇನು ಘರಾನ ಅಂತಂದ್ರೆ ಏನಂತಂದ್ರೆ, ಈಗ ಒಂದು ಆರ್ಟ್. ಈಗ ನಾನೊಂದು ಏನ್ ಮಾಡ್ತೀನಿ, ಈಗ ನಾನೊಂದು ಒಂಥರ ಬೇಡ ಬಿಡಿ, ನಾನೊಂದು ಮ್ಯೂಸಿಕ್ ಫಾರ್ಮ್ ಅನ್ನ ನಿಮ್ಗೆ ಹೇಳ್ಕೊಡ್ತಿದ್ದೇನೆ. ಅಂದ್ರೆ ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಅನ್ನ ಸಿಂಗಿಂಗ್ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತೀನಿ ನಾನು. ಈಗ ನನ್ನ ಶಿಷ್ಯ ಬರ್ತಾನೆ, ಅವ್ನ್ ಕಲಿತಾನೆ, ಅವ್ನ ಶಿಷ್ಯ ಬರ್ತಾನೆ. ಅಂದ್ರೆ ಇವ್ನ್ ಹೇಳ್ಕೊಟ್ಟಿರೋದು ಒಂದು ಫಾರ್ಮ್ ಇರುತ್ತಲ್ಲ, ಏನೋ ಒಂದು ಚೂರ್ ಚೇಂಜಸ್ ಇರ್ತವೆ. ಹಿಂದೂಸ್ತಾನಿನೇ ಆಗಿದ್ರು ಇವ್ ಹೇಳ್ಕೊಡೋ ರೀತಿ ಇರ್ಬೋದು, ಕಾಲ್ ಕುಣಿಸಿ ಹೇಳ್ಕೊಡೋ ರೀತಿ ಇರ್ಬೋದು, ಅವ್ನು ನಿಲ್ಸ್ಕೊಂಡು ಹೇಳ್ಕೊಡ್ತಾ ಇರ್ಬೋದು, ಇವನು ಒಂದು ರೂಮಲ್ಲಿ ಹೇಳ್ಕೊಡ್ತಾ ಇರ್ಬೋದು, ಇದು ಅಥವಾ ಇವರು ಅಥವಾ ಎಲ್ಲೋ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾ ಇರ್ಬೋದು, ಒಂದು ರೀತಿ ಇರುತ್ತೆ. ಸೊ ಆ ರೀತಿ ಇವನನ್ನೇ ಫಾಲೋ ಮಾಡ್ಕೊಂತ ಹೋಗ್ತಾ ಇರತ್ತೆ. ಹಳೆ ಕಾಲದ ಇವ್ ಫೌಂಡರ್, ಇವನ್ ಕಾಲದಿಂದ ನಾನೀಗ ಫೌಂಡರ್ ಆದೆ ಅಂತಂದ್ರೆ, ಈಗ ನಾನು ಏನಂತ ನಮ್ದು ಯಾವ ಕಡೆ, ನಮ್ದು ಇಲ್ಲಿ ಶಿವಮೊಗ್ಗ ಅಂತ ಅನ್ಕೊಳ್ಳಿ. ನಾನು ಶಿವಮೊಗ್ಗ ಘರಾನ ಅಂತ ಸ್ಟಾರ್ಟ್ ಮಾಡಿದೆ ಅಂತ ಇಟ್ಬಿಟ್ಟು, ನಾನು ಫೌಂಡರ್. ಸೊ ನಾನು ಫೌಂಡರ್ ಆದಾಗ, ಸೊ ನನ್ನ ಶಿಷ್ಯ ಬರ್ತಾನೆ, ಅದೊಂದು ಶಿಷ್ಯ ಬರ್ತಾನೆ, ಅವರೆಲ್ಲ ಅದೇ ತರನೇ ಫಾರ್ಮ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅವರೆಲ್ಲ ಏನಕ್ಕೆ ಸಂಬಂಧಪಟ್ಟರೆ ನನ್ನ ಘರಾನಕ್ಕೆ ಸಂಬಂಧಪಟ್ಟವರು. ಸೊ ಇದು ಘರಾನ ಅಂದ್ರೆ ಅವ್ರು ಒಂದೇ ಬೇಸ್ ಬುಡದಿಂದ, ಒಂದೇ ಬೇರಿಂದ ಎಲ್ಲೋಯ್ತಿದ್ದು, ಒಂದೇ ಬೇರ್ ಇರುತ್ತೆ, ಅದರಿಂದ ಹೆರೆ ಹೊಡ್ಕೊಂತ ಬಂದಿರೋದು, ಇಲ್ಲಿ ಹೆರೆ ಹೊಡೆದು ಹಿಂಗೆ. ಸೊ ಅದು ಘರಾನ ಸಿಸ್ಟಮ್ ಅಂತ ಕರಿತೀವಿ. ಅದು ಮ್ಯಾಚ್ ಆಗ್ತಾ ಇರತ್ತೆ, ಇವ್ರು ಕಲ್ತಿರೋದಕ್ಕೆ ಹೀಗೆ. ಓಕೆನಾ? ಸೊ ಇದು ಘರಾನ. ಇದು ಈಗ 3 ಘರಾನ ಬರುತ್ತೆ. 3 ಘರಾನದಲ್ಲೂ ಕಥಕ್ಕನ್ನ ಪರ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಲಕ್ನೋ ಘರಾನದಲ್ಲಿ ಇದನ್ನ ಮಾಡಿದ್ರು ವಾಜಿದ್ ಅಲಿ ಶಾ ಯಾರು? ಇವನೇ ಅಣ್ಣ, ಯಾರೇನು ಲಾಸ್ಟ್ ನವಾಬ. ಸೊ ಲಕ್ನೋ ಘರಾನದ ಫೌಂಡರು. ಹಾಗೆ ಜೈಪುರ್ ಘರಾನದ ಫೌಂಡರ್. ಈ ಫೌಂಡರ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾನು ಮಾಡ್ತೇನೆ, ಘರಾನ ಟಾಪಿಕ್ ಮಾಡಿದಾಗ ಮಾಡ್ತೇನೆ. ಇಲ್ಲಿ ಜಸ್ಟ್ ನೋಡ್ಕೊಳ್ರಿ. ಭಾನುಜಿ ಅವರು ಬನಾರಸ್ ಘರಾನದ ಸ್ಥಾಪಕರು, ಜಾನಕಿ ಪ್ರಸಾದ್. ಓಕೆನಾ? ಇವರು ಬೇಡ, ನೆಕ್ಸ್ಟ್ ಹೇಳ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆನಾ? ಒಂದ್ ನಿಮಿಷ, ಇದೇನು ನೋಡಿಸ್ತಾ ಇಲ್ವಲ್ಲ. ಓಕೆ, ಇಲ್ಲಿ ನೋಡ್ತಾ ಇರೋದು ಎಲಿಮೆಂಟ್ಸ್ ಅನ್ನು ನೋಡ್ತಾ ಇರ್ಬೋದು. ಇದ್ರಲ್ಲಿ ಎಲಿಮೆಂಟ್ಸ್ ಏನು? ಅಮದ್ ಇರುತ್ತೆ, ತಾಟ್ ಇರುತ್ತೆ, ತುರ್ಕ ಇರುತ್ತೆ, ಓಕೆನಾ, ಪರಾನ್ ಇರುತ್ತೆ, ಜುಗಲ್ಬಂದಿ ಇರುತ್ತೆ. ಜುಗಲ್ಬಂದಿ ಸುಮಾರು ಮಧ್ಯಕ್ಕೆ ಬರುತ್ತೆ, ಜುಗಲ್ಬಂದಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ತರಾನ, ಆಮೇಲೆ ಕ್ರಮಾಲಯ ಘಾಟ್, ಲಾಸ್ಟಿಗೆ ಭಾವನೆಯಿಂದ ಭಾವುಕರಾಗಿ ಮುಗಿಸ್ಬಿಡ್ತಾರೆ. ಸೊ ಇದನ್ನ ಲಾಸ್ಟ್ ಫಸ್ಟ್ ಇಂದ ಮಧ್ಯಕ್ಕೆ ಚೂರು ನೋಡ್ಕೊಂಡ್ರೆ ನಿಮ್ಮ ಆಪ್ಷನ್ ಎಲಿಮಿನೇಟ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತಲ್ಲ, ಆಪ್ಷನ್ ಎಲಿಮಿನೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಎಕ್ಸ್ಪೋನೆಂಟ್ಸಿಗೆ ಬಂದ್ರೆ, ಇದು ಮೇನ್. ಈಗ ಕಥಕ್ಕಲ್ಲಿ ಯಾರ್ಯಾರು ಎಕ್ಸ್ಪೋನೆಂಟ್ಸ್? ಆಲ್ಮೋಸ್ಟ್ ಆಗಿ ಮಹಾರಾಜ ಕಾಣ್ತು ಅಂದ್ರೆ ಜಡಿತಾ ಇರೋದೆ ಕಥಕ್ಕಿಗೆ, ಡಮಾರ್. ಈಗ ಓಕೆ, ಇದನ್ನ ಟ್ರಿಕ್ಸ್ ನೋಡು. ಓ ಮಹಾರಾಜ ಬೈಲಿ. ಏನಂತಂದ್ರೆ, ನಿಂಗೆ ಏನು ಅದು ಇಲ್ಲ, ಆಸ್ತಿ ಇಲ್ಲ, ಗೀಸ್ತಿ ಇಲ್ಲ, ಒಂದು ರಾಜ್ಯ ಇಲ್ಲ ಅಂತ ಬಿಡ್ಕಂತೀವಿ. ಹೋಗಿ ನಾರಾಯಣ ದೇವ್ರದ್ರಲ್ಲ, ನಾರಾಯಣ ಮತ್ತೆ ಸೀತಾದೇವಿ, ಅವ್ರ ಹತ್ರ ಹೋಗಿ ಪೂಜೆ ಮಾಡೋ, ಪ್ರಸಾದ ಕೇಳೋ. ಓಕೆನಾ? ಪ್ರಸಾದ ಕೇಳಿದ್ರೆ ನಿಂಗೆ ತಲೆಗೆ ವಿದ್ಯೆ, ಒಳ್ಳೆ ಆಸ್ತಿನೂ ಸಿಗ್ತಾವೆ, ಒಳ್ಳೆ ಲಕ್ಕಿ ಆಸ್ತಿ ಅದು.
ಬಿಟ್ಟಿ ಬಂದಿರೋ ಆಸ್ತಿ ನಿಂಗೆ ಲಕ್ಕಿ ಆಸ್ತಿ ಸಿಗುತ್ತೆ. ನಿಂಗೆ ಲಕ್ಕಿ, ನೀನು ಫುಲ್ಲು ಲಕ್ಷ ಲಕ್ಷ ಆಸ್ತಿ ಸಿಗುತ್ತೆ. ಲಕ್ಷ ಲಕ್ಷ ಲಕ್ಕಿ ಆಸ್ತಿ ಅಂತ ಬೇಕಾದ್ರೆ ಲಕ್ಕಿ ಆಸ್ತಿ ಸಿಗುತ್ತೆ ನಿಂಗೆ. ಸೊ ಎಲ್ಲ ಸಿಕ್ಕತ್ತೆ, ಮಂಗಳನೂ ಆಗತ್ತೆ, ಮಂಗಳವಾಗ್ಲಿ ಹೋಗ್ಬಾ ಅಂತ ಹೇಳ್ತಾನೆ. ಯಾರೋ ಒಬ್ಬ ಕರೆದು, ಓ ಮಹಾರಾಜ ಬಾಯ್ಲಿ, ನಾರಾಯಣ ಮತ್ತೆ ಸೀತಾದೇವಿ ಇದಾರಲ್ಲ ಅವ್ರ ಹತ್ರ. ನಾರಾಯಣ ಅಂತಂದ್ರೆ ರಾಮನೇ ಅಲ್ವಾ, ನಾರಾಯಣ ರಾಮ ಸೀತಾದೇವಿ ಎಲ್ಲ ಒಂದೇ. ನಾರಾಯಣ ಸೀತಾದೇವಿ ಇದಾರಲ್ಲ ಅವ್ರ ಹತ್ರ ಹೋಗಿ ಪ್ರಸಾದ ಕೇಳು, ನಿಂಗೆ ವಿದ್ಯೆ ಸಿಗತ್ತೆ, ಲಕ್ಕಿ ಆಸ್ತಿ ಸಿಗತ್ತೆ, ಸೊ ಮಂಗಳವಾಗತ್ತೆ, ಹೋಗ್ಬಾ ಅಂತ ಹೇಳ್ತಾನೆ. ಸೊ ಇದು ಟ್ರಿಕ್ಸ್, ಓಕೆನಾ. ಸೊ ಇಲ್ಲೇನೋ ಮಹಾರಾಜ, ಓ ಮಹಾರಾಜ ಅಂತಂದ್ರೆ ಬಿರ್ಜು ಮಹಾರಾಜ, ಲಚ್ಚು ಮಹಾರಾಜ, ಅಚ್ಚನ್ ಮಹಾರಾಜ ಎಲ್ಲ ಫುಲ್ ಇದೇನು ಯಾರು ಕಥಕ್. ಸೊ ಇಲ್ಲಿ ನಾರಾಯಣಗೇನೋ ಶೋಭನಾ ನಾರಾಯಣ ಅಥವಾ ಶೋಭನಾ ನಾರಾಯಣ ಯಾಕಂತಂದ್ರೆ ಆ ಕಡೆ ಬಿಹಾರ್, ಉತ್ತರ ಪ್ರದೇಶ ಈ ಕಡೆ ಜನ ಇದ್ರಲ್ಲ, ಸೊ ಭಾನ ವಾ ಅಂತ ಉಚ್ಚಾರ ಮಾಡ್ತಾರೆ ಕೆಲವರು. ಹಾಗಾಗಿ ಭಾವ ಶೋಭನಾ, ಸೊ ಎರಡು ನೆನ್ಪಿಟ್ಕೊಳ್ರಿ, ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಶೋಭನಾ ನಾರಾಯಣ, ಓಕೆನಾ. ಯಾವುದಕ್ಕೆ? ಕಥಕ್ಕಿಗೆ ಶೋಭನಾ ನಾರಾಯಣ ಇದ್ರೆ ಶೋಭನಾ. ಸೀತಾದೇವಿಗೆ ಸಿತಾರಾದೇವಿ ನೆನ್ಪಿರುತ್ತಲ್ವಾ. ಹಾಗೆ ಪ್ರಸಾದಕ್ಕೆ ಸುಮಾರು ನೆನ್ಪಿರುತ್ತೆ ನಿಮಗೆ. ನಾರಾಯಣ ಪ್ರಸಾದ, ಕಲ್ಕಾ ಪ್ರಸಾದ, ಈಶ್ವರಿ ಪ್ರಸಾದ್. ಓಕೆ, ಕಲ್ಕಾ ಪ್ರಸಾದ್, ನಾರಾಯಣ ಪ್ರಸಾದ್, ಈಶ್ವರಿ ಪ್ರಸಾದ್, ಇವರೆಲ್ಲ ಕೂಡ ಯಾರು? ಕಥಕ್ಕಿಂದು. ಸೊ ಪ್ರಸಾದ್ ಬಂದ್ರು ಕೂಡ ನೀವು ಆಲ್ಮೋಸ್ಟ್ ಸ್ವಲ್ಪ ಬೇರೆಯವರು ಇರ್ತಾರೆ, ಬೇರೆಯವರು ಇದಾರೆ, ನಾನು ಹೇಳ್ತೀನಿ ಎಲ್ಲೆಲ್ಲ ಅಂತ, ಬಟ್ ಆಲ್ಮೋಸ್ಟ್ ಅಂದ್ರೆ ಕಥಕ್ಕಿಗೆ ಬರುತ್ತೆ. ಸೊ ನೀವು ಪ್ರಸಾದ, ನಾರಾಯಣನು ಇಲ್ಲಿದೆ, ನಾರಾಯಣ ಪ್ರಸಾದ್, ಏನು ಶೋಭನಾ ನಾರಾಯಣ, ಎರಡು ಹೆಸರು ಇಲ್ಲೇ ಗೊತ್ತಾಯ್ತು. ಸೊ ಕಲ್ಕಾ ಪ್ರಸಾದ್, ಕಲ್ಕಾ ಕಥಕ್ಕು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ಈಶ್ವರಿ ಪ್ರಸಾದ್ ನಂದು ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಓಕೆ, ಈಶ್ವರಿ ಪ್ರಸಾದ್. ನೆಕ್ಸ್ಟ್ ವಿದ್ಯೆಗೆ ವಿದ್ಯಾ ಗೌರಿ ಅದ್ಗರ್ ವಿದ್ಯೆ. ಆಮೇಲೆ ಲಕ್ಕಿ ಆಸ್ತಿಗೆ ಲಕ್ಕಿಯ, ಕುಮುದಿನಿ ಲಾಕಿಯ ಬಂತು ಅಂತಂದ್ರೆ ಕಥಕ್, ಲಕ್ಕಿ, ಲಾಕಿಯ, ಕಥಕ್, ಹಿಂಗ ನೆನ್ಪಿಟ್ಕೋಬೋದು ನೀವು. ಕುಮುದಿನಿ, ಕಥಕ್, ಲಾಕಿಯ. ಆಸ್ತಿಗೂ ಕೂಡ ಆಸ್ಥಾನ ಅಂತ ಸರ್ನೇಮ್ ಬಂತಂದ್ರೆ ಆಲ್ಮೋಸ್ಟ್ ಅವರು ಕಥಕ್ನವ್ರು ಆಗಿರ್ತಾರೆ. ಕಾಮಿನಿ ಆಸ್ಥಾನ, ನಳಿನಿ ಆಸ್ಥಾನ. ಓಕೆ, ಆಮೇಲೆ ಏನು ಮಂಗಳವಾಗತ್ತೆ ಲಾಸ್ಟ್. ಅದಿತಿ ಮಂಗಲ್ ದಾಸ್ ಯಾರ್ಯಾರು? ಮಂಗಳವಾಗತ್ತೆ, ಮಂಗಲ. ಟ್ರಿಕ್ ನೆನಪಾಯ್ತಲ್ವಾ? ಪಕ್ಕ ಹೋಯ್ತು ತಲೆಗೆ. ಒಂದೆರಡು ಸರಿ ರಿವಿಷನ್ ಮಾಡ್ಕೊಬಿಟ್ರೆ ನಿಮ್ಗೆ ನೆನಪಾಗ್ಬಿಡುತ್ತೆ. ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಅದಿತಿ ಮಂಗಲ್ ದಾಸ್ ಅಂತ ಬಂದ್ಬಿಡುತ್ತೆ. ಓ ಮಂಗಳವಾಗುತ್ತೆ, ಇಲ್ಲ ನೋಡಿದ್ನಲ್ಲ, ಮಂಗಳವಾಗುತ್ತೆ. ಯಾರಿಗೆ ಮಂಗಳ ಅದು? ಓ ಮಹಾರಾಜ ಕಥಕ್ ಅಲ್ಲ. ಓಕೆ, ಡನ್, ಆಪ್ಷನ್ ಟೆಕ್ ಸಿ. ಹಿಂಗೆ ನಾನು ಕ್ವಶನ್ ಬೇಕಾದ್ರೆ ಮಾಡ್ತೇನೆ ಇನ್ನೊಂದು ಕ್ಲಾಸಲ್ಲಿ, ಒಂದು ಕ್ವಶನ್ ಮಾಡಿ ತೋರಿಸ್ತೇನೆ ನಿಮಗೆ. ಎಲ್ಲ ಪ್ರೀವಿಯಸ್ ಇಯರ್ನೇ ಹಾಕಿ ಕ್ವಶನ್ ಹೆಂಗ್ ಬರ್ತಾವ ಅಂತ ತೋರಿಸ್ತೇನೆ. ಓಕೆ, ಇವರಲ್ಲಿ ಬ್ರಿಡ್ಜ್ ಮಹಾರಾಜ್ ಸ್ವಲ್ಪ ನೋಡ್ಕೊಳ್ರಿ, ಇವ್ರು ಸ್ವಲ್ಪ ಇಂಪಾರ್ಟೆಂಟ್, ಇವರು ಸ್ವಲ್ಪ ಭಯಂಕರ ಯಾರು ಕಥಕಲ್ಲಿ. ಇವರು ಕಲ್ಕಾ ಬಿಂದಾದಿನ್ ಘರಾನದವರು ಅಂತಂದ್ರೆ ಲಕ್ನೋ ಘರಾನಕ್ಕೆ ಸಂಬಂಧಪಟ್ಟದ್ದು. ಲಕ್ನೋ ಘರಾನದಲ್ಲಿ ಒಂದು ಸಬ್ ಘರಾನ, ಓಕೆನಾ. ಸೊ ಕಲ್ಕಾ ಬಿಂದಾದಿನ್ ಘರಾನದವರು ಯಾರು? ಬಿರ್ಜು ಮಹಾರಾಜ. ಓಕೆ, ಮಹಾರಾಜ್. ಇವರಿಗೆ ಪದ್ಮಭೂಷಣ ಸಿಕ್ಕಿದೆ 1986 ಸಿಕ್ಕೈತೆ ಇವರಿಗೆ ಪದ್ಮ ವಿಭೂಷಣ. ಏನಿದು? ಇಂಡಿಯಾದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಭಾರತ ರತ್ನ ಆದ್ಮೇಲೆ ಇದೆಯಾ ಪದ್ಮ ವಿಭೂಷಣ ಸಿಕ್ಕೈತೆ. ಯಾರಿಗೆ? ಬಿರ್ಜು ಮಹಾರಾಜಿಗೆ. ಇವರೊಂದು ಡ್ಯಾನ್ಸ್ ಸ್ಕೂಲ್ ಅನ್ನು ಕೂಡ ತೆರೀತಾರೆ. ಯಾವುದು? ಕಲಾಶ್ರಮ ಅಂತೇಳಿ 1998 ಸುಮಾರು 2010 ಕಲಾಶ್ರಮ ಅಂತ ಒಂದು ಡ್ಯಾನ್ಸ್ ಫಾರ್ಮ್ ಅನ್ನ ಕೂಡ ತೆರೀತಾರೆ. ಓಕೆನಾ. ಇಲ್ಲಿ ನಿಮ್ಗೆ ಎರಡು ಡ್ಯಾನ್ಸ್ ಫಾರ್ಮ್ ಅನ್ನ ಮಾಡಿದೆ ನಾನು. ಯಾವ್ಯಾವುದು? ಕಥಕ್ಕಳಿ ಮತ್ತೆ ಕಥಕ್. ಇವ್ರ ಬಗ್ಗೆ ನೋಡ್ಕೊಳ್ರಿ. ಓ ಮಹಾರಾಜ, ನಾರಾಯಣ ಸೀತಾದೇವಿ ಪ್ರಸಾದ ಕೇಳು, ವಿದ್ಯೆ ಮತ್ತೆ ಲಕ್ಕಿ ಆಸ್ತಿ ಸಿಗತ್ತೆ ನಿಂಗೆ. ಮತ್ತು ಅಂತ ಸೇರಿಸ್ಕೊಳ್ರಿ, ಇಲ್ಲಿ ಮತ್ತು ಅಂತ ಸೇರಿಸ್ಕೊಳ್ರಿ. ವಿದ್ಯೆ ಮತ್ತೆ ಲಕ್ಕಿ ಆಸ್ತಿ ಸಿಗತ್ತೆ, ಎಲ್ಲ ಮಂಗಳ ಆಗತ್ತೆ, ಹೋಗ್ಬಾ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ನೋಡಿದ್ರೆ ನೀವು ಯಾವ್ದು ಬರುತ್ತೆ? ಖತರ್ನಾಕ್ ಕಳ್ಳಿ ಮಿಲನ ಇದ್ದಾಳಲ್ಲ, ಅವಳು ಕೊಂಚ ಸಾರೆ ಕುಡ್ಕೊಂಡಿದ್ಲು, ಸಾಲ ಕೊಟ್ಟಂಗ್ ಮಾಡಲ್ಲ. ಬಾಲಗೋಪಿ ಅವ ಸಣ್ಣ ಹುಡುಗ, ಗೋಪಿ ಹಾಕಿದ್ಲ ನನಗೆ. ಸೊ ನೆನ್ಪಿರ್ತಾರೋ? ಇದು ಸೇಮ್ ಟ್ರಿಕ್ಸ್, ಈಸಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ರಿವೈಸ್ ಮಾಡ್ಕೊಳ್ಳಿ, ಹಿಂದಿನ ಕ್ಲಾಸನ್ನು ರಿವೈಸ್ ಮಾಡ್ಕೊಳ್ಳಿ. ಇದು ಗೊತ್ತಲ್ವಾ? ಪೋಲಿ ಕೃಷ್ಣನ್ ಮೋಹಕ್ಕೆ ಸುಂದರ ಗೋಪಿಕೆಯರು ರಾಧಾ ಜೊತೆ ರಿಲೇ ಸ್ಪರ್ಧೆ. ಈಗೇನು ಪೋಲಿ ಕೃಷ್ಣಂದ ಇದು ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೇನೆ ನಾನು. ಪೋಲಿ ಕೃಷ್ಣಂದೇ ಈ ಗೋಪಿಕೆಯರಲ್ಲಿ ಇದ್ದಾರೆ, ಪೋಲಿ ಕೃಷ್ಣನ್ ಮೋಹಕ್ ಬಿದ್ರು. ರಾಧಾ ಏನ್ ಮಾಡಿದ್ರು? ನಮ್ಮ ಹುಡುಗನ್ನೇ ಇದ್ ಮಾಡಕ್ ನೋಡ್ತೀರ ನೀವು, ನನ್ ಜೊತೆ ರಿಲೇ ಆಡಿ ಗೆಲ್ರಿ, ಆಮೇಲೆ ಬೇಕಾದ್ರೆ ನಮ್ಮ ಹುಡುಗನ್ ತಗೊಂಡೋಗ್ರಿ. ಸೊ ರಾಧಾ ಜೊತೆ ರಿಲೇ ಸ್ಪರ್ಧೆಯಲ್ಲಿ ಗೆದ್ಬಿಟ್ರು, ಜಯ ಗಳಿಸ್ಬಿಟ್ರು ರಾಧಾಗೆ. ಅದಕ್ಕೆ ರಾಧಾಗೆ ಕೃಷ್ಣ ಸಿಗ್ಲಿಲ್ಲ. ಈಗ ನೆನ್ಪಿಟ್ಕೊಳ್ರಿ, ರಾಧಾಕೃಷ್ಣ ಮದುವೆ ಆಗಲ್ಲಲ್ವಾ? ಸೊ ಗೋಪಿಕೆಯರ್ ಏನ್ ಮಾಡ್ಬಿಡ್ತಾರೆ? ರಿಲೇ ಸ್ಪರ್ಧೆಯಲ್ಲೇ ಗೆದ್ಬಿಡ್ತಾರೆ ರಾಧನ್ ಜೊತೆ. ಸೊ ರಾಧಾ ಚಾಲೆಂಜ್ ಮಾಡ್ತಾರೆ, ಬಟ್ ಸೋತೋಗ್ಬಿಡ್ತಾರೆ ರಾಧಾ. ಗೋಪಿಕೆಯರ್ ಜಯಿಸ್ಬಿಡ್ತಾರೆ. ಸೊ ಜಯ ಗಳಿಸಿದ್ರೆ. ಆದ್ರೆ ಅವ್ರಿಗೆ ಗೋಪಿಕೆಯರ್ನೆಲ್ಲ ಮದುವೆ ಆಗ್ತಾನೆ, ಎಲ್ಲಾ ಗೋಪಿಕೆಯರ್ನು ಇಲ್ಲ ತಾನೆ ಕೃಷ್ಣ. ಸೊ
ಸೊ ಆದ್ರೂ ಕೂಡ ಕಲ್ಯಾಣ ಆಗ್ಲಿಲ್ಲ ಓಕೆನಾ. ಅಥವಾ ಕಲ್ಯಾಣ ಆಗಿದ್ರು ಅಂತ ಅನ್ಬೇಕು, ಆದ್ರೂ ಆಗ್ಲಿಲ್ಲ ಏನ್ ಸಮಸ್ಯೆ ಇದ್ರು ಕಲ್ಯಾಣ ನೆನ್ಪಿರ್ಬೇಕು ನಮಗೆ. ಯಾಕೆ ಕಲ್ಯಾಣ ಕುಟ್ಟಿ ಅಮ್ಮ, ಎಲ್ಲಾದ್ರೂ ಕಲ್ಯಾಣ ಕುಟ್ಟಿ ಅಮ್ಮ, ಇಲ್ಲಿ ಕಲ್ಯಾಣ ಕುಟ್ಟಿ ಅಮ್ಮ ನೆನ್ಪಿರ್ಬೇಕು ಅಷ್ಟೇ ಓಕೆನಾ. ರಿವಿಷನ್ ಆಗೋಯ್ತಾ? ಓಕೆ, ಧನ್ಯವಾದ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಮತ್ತೆ ಇನ್ನು 3 ಡ್ಯಾನ್ಸ್ ಫಾರ್ಮ್ ಇದಾವೆ. ಯಾವ್ಯಾವ್ದಿದೆ? ಸತ್ರಿಯ, ಇನ್ನೊಂದು ಯಾವ್ದಿದೆ? ಕಥಕ್ಕಳಿ ಮಾಡಿದೆ, ಸತ್ರಿಯ ಮಾಡಿದೆ, ಇನ್ನೊಂದು ಯಾವುದು? ಯಾವ್ದ್ರಿ? ನಂಗೆ ಹೊಟ್ಟೆಲೈತಿ, ಬಾಯಿ ಬರ್ತಾ ಇಲ್ಲ, ಅದೇ ಬೇಜಾರಾಗೋದು. ಇಲ್ಲೇ ಮಾಡಿದ್ನಲ್ಲ, ಯಾವ್ದಿದು? ಒಡಿಶಾ ಅದು ನೆನಪಿರುತ್ತೆ. ಮಣಿಪುರ ಅದು ಓಕೆನಾ. ಇವೆರಡು ಯಾವ ಸ್ಟೇಟಿಂದ ಅಂತ ನೆನಪಿರುತ್ತೆ, ಬಟ್ ಇದರಲ್ಲಿ ಯಾರ್ಯಾರು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಈ ಮಣಿಪುರಿಯಲ್ಲಂತೂ ಈ ಒಂದು 6 ಸಿಸ್ಟರ್ ಬರ್ತಾರೆ ಅಂತ, ಅವ್ರ ಹೆಸರು 6 ಸಿಸ್ಟರ್ ಬರ್ತಾರೆ. ಇವರೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಓಕೆನಾ. ಏನೋ ಜವಾರಿ ಸಿಸ್ಟರ್ಸ್ ಅಂತ ಕರಿತಾರೆ, ಜವಾರಿ ಸಿಸ್ಟರ್ಸ್, ಅವ್ರು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಬಗ್ಗೆ ಎಲ್ಲ ಮಾಡ್ತೇನೆ ನಾನು ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಮೇಯ್ನ್ ಆಗಿ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಕಂಟೆಂಟ್ ಬೇಕು ಅಂತಂದ್ರೆ ಶೇರ್ ಮಾಡಿ. ನೋಡಿ, ನಾನು ಸ್ವಲ್ಪ ವೊಕ್ಯಾಬ್ಯುಲರಿನ ಸ್ಟಾಪ್ ಮಾಡಿದೆ, ಯಾಕಂತಂದ್ರೆ ನೀವು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರೆ ನಾನು ಸುಮ್ಮನೆ ಮಾಡಿ ಏನು ಮಾಡಲಿ. ಸೊ ಹಾಗಾಗಿ ನಾನು ಏನು ಮಾಡ್ತೇನೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಟಾಪಿಕ್ ಬರುತ್ತೆ ಓಕೆ ಮಾಡಿ, ನೀವು ನೋಡ್ಬೇಕಾಗುತ್ತೆ. ನಾವು ಸುಮ್ಮನೆ ಮಾಡ್ತಾ ಇದ್ರು ಯೂಸ್ ಇಲ್ಲ ಓಕೆನಾ. ಸೊ ಹಾಗಾದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ಇಲ್ಲ ನಾವು ಒಂದು 2-3 ಜನ ನೋಡ್ತಾ ಇದ್ವಿ ನಮಗೆ ಬೇಕು ಅಂತ, ನನ್ನ ಹತ್ರ ಮೆಸೇಜ್ ಮಾಡಿ, ನಾನು ಕೇಳ್ತೇನೆ ನಿಮ್ಗೆ ಹೇಗೆ ಕಲಿಬೇಕು, ಎಲ್ಲಿ ಕಲಿಬೇಕು ಅಂತ. ಸೊ ನಾನು ಗೈಡ್ ಮಾಡ್ತೇನೆ ಓಕೆನಾ. ಅಥವಾ ನೀವು ಪರ್ಸ್ನಲ್ ಆಗಿ ಕಳಿಸ್ತೇನೆ ಏನೇನೇನೇನು ಸ್ಟಡಿ ಮಾಡ್ಬೇಕಂತ, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಟೆಲಿಗ್ರಾಮಲ್ಲಿ ಇರ್ಬೋದು, ಕಳಿಸ್ತೇನೆ PDF ಓಕೆ, ಹೆಂಗೆ ಸ್ಟಡಿ ಮಾಡ್ಬೇಕಂತ ಓಕೆನಾ. ಮತ್ತೆ ಯಾವ್ಯಾವ ಟೀಚರ್ ಹತ್ರ ಹೆಂಗೆ ಸ್ಟಡಿ ಮಾಡಬೇಕು ಪ್ರತಿಯೊಂದನ್ನು ಹೇಳ್ತೇನೆ. ಹಾಗೆ ನಿಮಗೆ ಮಾಕ್ ಟೆಸ್ಟ್ ಅನ್ನ ಹೆಂಗೆ ಅಟೆಂಪ್ಟ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೇನೆ. ಮಾಕ್ ಟೆಸ್ಟ್ ಅನ್ನ ಯಾವ್ದು ಸ್ಕಿಪ್ ಮಾಡ್ಬೇಕು ಮ್ಯಾಥ್ಸ್ ಅಲ್ಲಿ, ಯಾಕಂದ್ರೆ ಮುಂದಿನ ವರ್ಷ ಸೆಕ್ಷನ್ ಟೈಮರ್ ಬರುತ್ತೆ, ನೆನಪಿರ್ಲಿ. ಓಕೆ, ಧನ್ಯವಾದ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ.